ಎಲ್ರಿಗೂ ನಮಸ್ಕಾರ. ನಾನೀಗಾಗಲೇ ಇಂದಿನ ತರಗತಿಯಲ್ಲಿ ದಣಿಗಳ ಬೆಳ್ಳಿ ಲೋಟ ಎಂತಕ್ಕಂಥ ಗದ್ಯವನ್ನು ಆರಂಭಿಸಿದ್ದೆ. ಸುಮಾರು 2 ಪೇಜು ಆಗಿತ್ತು. ಇದರಲ್ಲಿ ಬರ್ತಕ್ಕಂಥ ವಿಚಾರವು ಕೂಡ ನಿಮಗೆ ಮನವರಿಕೆಯಾಗಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಇದರಲ್ಲಿ ಬರ್ತಕ್ಕಂಥ ಪಾತ್ರಗಳ ಪರಿಚಯ ಕೂಡ ಆಗಿದೆ. ಚಿನ್ನಮ್ಮ ಮತ್ತು ಕುದುಪ ಇಬ್ಬರೂ ಕೂಡ ಗಂಡ ಹೆಂಡರು. ಅವರಿಗೆ ಜನಿಸಿರ್ತಕ್ಕಂಥ ಹುಡುಗ ಗುಡ್ಡ ಅಂಥೇಳಿ 8 ವರ್ಷದ ಬಾಲಕ. ಇವರು ಬಡತನದ ಬೇಗೆಯಲ್ಲಿ ಇದ್ದಂಥ ಇವರುಗಳಿಗೆ ಒಂದು ಅಪವಾದ ಬರುತ್ತೆ. ವೆಂಕಪ್ಪಯ್ಯ ಎನ್ನುವಂಥ ದಣಿಗಳ ಮನೆಯಲ್ಲಿ 8 ವರ್ಷದ ಬಾಲಕನಾಗಿರ್ತಕ್ಕಂಥ ಗುಡ್ಡನನ್ನು ಚಿನ್ನಮ್ಮ ಮತ್ತು ಕುದುಪ ಇಬ್ಬರೂ ಕೂಡ ಪಾತ್ರೆ ತೊಳೆಯಕ್ಕೆ ಇಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಆದಂಥ ಆಘಾತಗಳೇನು, ಅಥವಾ ಆ ಪಾತ್ರೆ ತಿಕ್ಕುವಾಗ ಅವನಿಗೆ ಒದಗಿದಂಥ ಸಮಸ್ಯೆ ಏನು, ಆ ಗುಡ್ಡನಿಗೆ ಒದಗಿದ ಸಮಸ್ಯೆ ಏನು ಅನ್ನೋದನ್ನು ನಮಗೀಗಾಗಲೇ ಪೂರ್ವ ಪೀಠಿಕೆಯಲ್ಲಿ ಮನವರಿಕೆ ಮಾಡಿಕೊಂಡಿದ್ದಾಗಿದೆ. ಇನ್ನು ಶಾಂಭವಿ ಹೊಳೆಯನ್ನು ಚಿನ್ನಮ್ಮ ದಿನನಿತ್ಯ ಮುಸ್ರೆಯನ್ನು ಹೊಳೆಯ ದಡದಲ್ಲಿ ಶಾಂಭವಿ ಹೊಳೆಯನ್ನು ದಿನನಿತ್ಯ ಬೈತಾ ಇರ್ತಾಳೆ ಬಾಯಿಗೆ ಬಂದಂಗೆ. ಅದು ಯಾಕೆ ಏನು ಎತ್ತ ಅಂಥೇಳಿ ನಮಗೆ ಗೊತ್ತಾಗೋದಿಲ್ಲ. ಆದರೆ ಏನೋ ಒಂದು ದುರ್ಘಟನೆ ಜರುಗೋಗಿರುತ್ತೆ. ಆ ಶಾಂಭವಿ ಹೊಳೆ ಏನೋ ಇವರಿಗೆ ಅಪಾಯವನ್ನು ತಂದೊಡ್ಡಿರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಲೇಖಕರು ಅನೇಕ ಪ್ರಶ್ನೆಗಳನ್ನು ಮಾಡ್ತಾರೆ. ಅದು ತರುಮೀನುಗಳನ್ನು ಕೊಡ್ತಾಯಿತ್ತು ಶಾಂಭವಿ ಹೊಳೆ, ಏಣಿ ದೋಣಿಗಳನ್ನು ತಂದು ಕೊಡ್ತಾಯಿತ್ತು, ಕುರಿ ಕೋಳಿಗಳನ್ನು ತಂದು ಕೊಡ್ತಾಯಿತ್ತು ಆ ಶಾಂಭವಿ ಹೊಳೆ ಈ ಕುದುಪನ ಸಂಸಾರಕ್ಕೆ. ಆದರೆ ಯಾಕೆ ಚಿನ್ನಮ್ಮ ಹಂಗೆ ಬೈತಾಯಿದ್ಲು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಕೊನೆಗೆ ಆ ಪ್ರಶ್ನೆಗೆ ಉತ್ತರವನ್ನು ಕೂಡ ಲೇಖಕರು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ಹೀಗೆ ಅದು ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ ಶಾಂಭವಿ ಹೊಳೆ ಅತ್ಯಂತ ಭಯಂಕರವಾಗಿ ಹರಿತಾ ಇತ್ತು. ಹರಿಯುವಂಥ ಸಂದರ್ಭದಲ್ಲಿ ಅದು ತನ್ನ ಎಲ್ಲೆಯನ್ನು ಮೀರ್ತಾ ಇತ್ತು, ಊರಿಡೀ ಸೆರಗನ್ನು ಹಾಸ್ಬಿಡ್ತಾ ಇತ್ತು. ಇದನ್ನೇ ಕಂಡು ವೆಂಕಪ್ಪಯ್ಯ ದಣಿಗಳು ಅನೇಕ ಸಾರಿ ಅದನ್ನು ಬೈಕಳಿದ್ರು. ಅಂದರೆ ಮಳೆಗಾಲ ಬಂದರೆ ಸಾಕು, ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನು ಹಾಸಿಬಿಡುತ್ತದೆ, ಎಷ್ಟಾಗಲ್ಲ ಸೆರಗು ಹಾಸಿದರೂ ಇನ್ನಷ್ಟು ಹಾಸಬೇಕೆನ್ನುವ ಆಸೆ ಇದಕ್ಕೆ ಅಂತಕ್ಕಂಥದ್ದನ್ನು ಮಾತಾಡ್ತಾ ಆ ಹೊಳೆಯನ್ನು ಬೈದಿರ್ತಾನೆ. ಆ ಹೊಳೆಯೂ ಕೂಡ ಇವನಿಗೆ ಪ್ರಶ್ನೆ ಮಾಡಿರುತ್ತೆ, ಅಲ್ಲೇ ನೀನು ಸುಮಾರು 4 ಊರ ಯಾವನೇ ಶಾನುಭೋಗರನ್ನು ಕರೆಸಿ ಸರಪಳಿ ಹಾಕಿದರೂ ಕೂಡ ನಾನು ಹರಿಯೋದನ್ನು ನಿಲ್ಲಿಸಲ್ಲ ಅಂತಿಬಿಟ್ಟು ಅದು ಹರಿತಾ ಇರ್ತದೆ. ಹೀಗೆ ಅವರಿಬ್ಬರ ಸಂಭಾಷಣೆ, ಶಾಂಭವಿ ಹೊಳೆ ಮತ್ತು ದಣಿಗಳ ವೆಂಕಪ್ಪಯ್ಯ ದಣಿಗಳ ಸಂಭಾಷಣೆಯ ಸ್ವಾರಸ್ಯ ಇಂದಿನ ಸುಮಾರು 115ನೇ ಪುಟದಲ್ಲಿ ನಿಮಗೆ ಮನವರಿಕೆ ಆಗಿತ್ತು ಕೂಡ. ಈಗ ವಿಚಾರ ಗೊತ್ತಾಯಿತು ನಿಮಗೆ. ಗುಡ್ಡ ವೆಂಕಪ್ಪಯ್ಯರ ಮನೆಯಲ್ಲಿ 8 ವರ್ಷದ ಬಾಲಕ ಇವನು. ವೆಂಕಪ್ಪಯ್ಯರ ಮನೆಯಲ್ಲಿ ದಣಿ ಶ್ರೀಮಂತನಾಗಿರ್ತಕ್ಕಂಥ ವೆಂಕಪ್ಪಯ್ಯರ ಮನೆಯಲ್ಲಿ ಪಾತ್ರೆ ತಿಕ್ಕುವ ಕೆಲಸದಲ್ಲಿ ತೊಡಗಿದ್ದ. ಅಂಥ ಸಂದರ್ಭದಲ್ಲಿ ಅದು ಆಘಾತ ಆಯಿತು. ಆ ಆಘಾತ ಆದಾಗ ಅದು ಏನಾಯಿತು, ಏನು ಎತ್ತ ಅನ್ನೋದನ್ನು ನಾವು ಈಗ ಮುಂದಿನ ಪ್ಯಾರದಲ್ಲಿ ನಾವು ನೋಡುವಂಥ ಯೋಚನೆಯನ್ನು ಮಾಡೋಣ. ಹೀಗೆ ದಣಿ ಹಾಗೂ ಹೊಳೆಯ ನಡುವೆ ಇನ್ನೂ ಸಮರ ನಡೆಯುತ್ತಿದ್ದ ಆ ಶ್ರಾವಣ ಮಾಸದ ಮುಂಜಾನೆ ಬಾಲಕ ಗುಡ್ಡ ತೋಟದ ಅಂಚಲ್ಲಿ ಕೂತು ಬೂದಿಯಿಂದ ತಿಕ್ಕಿದ ಪಾತ್ರೆಗಳು ಹೊಳೆಯ ನೀರಿನಲ್ಲಿ ಜಾಲಾಡುತ್ತಿದ್ದ. ಗೊತ್ತು ನಿಮಗೆ, ವೆಂಕಪ್ಪಯ್ಯನ ಆ ತೋಟದ ಪಕ್ಕದಲ್ಲಿ ಶಾಂಭವಿ ಹೊಳೆ ಹರಿತಾ ಇತ್ತು. ಆ ಶಾಂಭವಿಯ ಹೊಳೆಯ ಪಕ್ಕದಲ್ಲಿ ಕುಳಿತುಕೊಂಡಂಥ ಈ 8 ವರ್ಷದ ಬಾಲಕ ಗುಡ್ಡ, ಚಿನ್ನಮ್ಮ ಮತ್ತು ಕುದುಪನ ಮಗನಾಗಿರ್ತಕ್ಕಂಥ ಈ ಗುಡ್ಡ ಪಾತ್ರೆಯನ್ನು ಈಗಾಗಲೇ ತಿಕ್ಕಿದ್ದ ಬೂದಿಯಿಂದ. ಹೊಳೆಯಲ್ಲಿ ಜಾಲಾಡ್ತಾ ಇದ್ದ. ಯಾವ ಹೊಳೆಯಲ್ಲಿ? ಶಾಂಭವಿ ಹೊಳೆಯಲ್ಲಿ ಜಾಲಾಡ್ತಾ ಇದ್ದಂದರೆ ಆ ತಿಕ್ಕಿರ್ತಕ್ಕಂಥ ಪಾತ್ರೆಗಳನ್ನು ನೀರಿನಲ್ಲಿ ಅದ್ದುತ್ತಾ ಇದ್ದಂತೆ. ಅದು ಯಾವಾಗ? ಶ್ರಾವಣ ಮಾಸದ ಮುಂಜಾನೆ ಅಂತ ಬೆಳಗಿನ ಜಾವದಲ್ಲಿ ಇಂಥದ್ದೆಲ್ಲ ಆಗ್ತಾ ಇತ್ತು. ಹೊಳೆಯ ನೀರು ವಾರಗಟ್ಟಲೆ ಅಲ್ಲೇ ನಿಂತು
ದಣಿಗಳ ತೋಟದ ಅಂಚು ತುಳುವ ಹಲಸಿನಂತೆ ಮೆತ್ತಗಾಗಿದೆ ಎಂಬುದು ಆ ಪುಟ್ಟ ಬಾಲಕನಿಗೆ ಅದೇಗೆ ತಿಳಿದೀತು. ನೋಡಿ, ಪಾತ್ರೆಯನ್ನು ಆಗಲೇ ತಿಕ್ಕಿದ್ದ, ಈಗ ಆ ಶಾಂಬೆ ಬಳಿಯಲ್ಲಿ ಎಲ್ಲವನ್ನಿಂಗೆ ಜಾಲ ಆಡ್ತಾ ಇದ್ದ, ಅಂದರೆ ನೀರಿಗೆ ಅದ್ದಿ ತೆಗಿತಾ ಇದ್ದ. ಅಂಥ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ವಾರಗಟ್ಟಲೆ ನೀರು ನಿಂತ್ಕೊಂಡಿತ್ತು ಅಂತ ಕಾಣುತ್ತೆ. ಹಂಗಾಗಿ ಆ ತೋಟದ ಅಂಚು ಏನಿದೆ, ಅದು ದಿಬ್ಬ ಏನಿತ್ತೋ ಆ ದಿಬ್ಬ ಏನಾಯಿತು, ತುಳುವ ಹಲಸಿನಂತೆ. ತುಳುವ ಅಂದರೆ ಒಂದು ಜಾತಿಯ ಹಲಸು ಅಂತ, ಹಲಸಿನ ಹಣ್ಣು ಗೊತ್ತಾನೆ, ಒಂದು ಜಾತಿಯ ಹಲಸಿನ ಹಣ್ಣಿನಂತೆ ಆ ಬೋದು ಅವನು ಕುಳಿತುಕೊಂಡಂಥ ದಿಬ್ಬ ಏನಾಗಿದೆ ಅಂದರೆ ಮೆತ್ತಗಾಗಿದೆ. ನೀರು ಹರಿದು ಅಥವಾ ನೀರು ನಿಂತ್ಕೊಂಡು ತುಳುವ ಹಲಸಿನಂತೆ ಅಂದರೆ ಮೆತ್ತಗಾಗಿತ್ತು. ಅವನು ಕುಳಿತುಕೊಂಡಂಥ ಬೋದು, ಕುಳಿತುಕೊಂಡಂಥ ದಿಬ್ಬ ಅಥವಾ ದಡ ಅಥವಾ ಗಡ್ಡೆ ಏನಾಗಿತ್ತು, ಹಲಸಿನಂತೆ ಮೆತ್ತಗಾಗಿ ಹೋಗಿತ್ತು. ಅದು ಈ ಪುಟ್ಟ ಹುಡುಗನಿಗೆ ಅದು ಗೊತ್ತಾಗಲಿಲ್ಲ. ಅಯ್ಯೋ, ಇದು ನೆಂದೋಗಿದೆ, ಇದ್ರ ಮೇಲೆ ಕುಳಿತುಕೊಂಡ್ರೆ ನಾನು ಜಾರ್ಬಿಡ್ತೀನಿ, ಅಥವಾ ಇದ್ರ ಮೇಲೆ ಕುಳಿತುಕೊಂಡ್ರೆ ನೀರಿನಲ್ಲಿ ಮುಳುಕೊಂಡ್ಬಿಡ್ತೀನಿ ಅಂತಕ್ಕಂಥ ಆಲೋಚನೆಗಳು ಪಾಪ 8 ವರ್ಷದ ಬಾಲಕನಾಗಿರ್ತಕ್ಕಂಥ ಚಿನ್ನಮ್ಮ ಮತ್ತು ಕುದುಪನ ಮಗನಾಗಿರ್ತಕ್ಕಂಥ ಈ ಹುಡುಗನಿಗೆ ಅರಿವೇ ಇರಲಿಲ್ಲ, ಪರಿಜ್ಞಾನವೂ ಇರಲಿಲ್ಲ ಪಾಪ. ಇಂದಿನ ದಿನ ರಾತ್ರಿ ಪೂರ ವಿಷ್ಣುಮೂರ್ತಿ ದೇವಳದಲ್ಲಿ ನಡೆದ ಹರಿಕಥಾ ಕಾಲಕ್ಷೇಪದಲ್ಲಿ ಹರಿದಾಸರು ಹೇಳಿರುವ ಉಪಕಥೆಗಳನ್ನು ನೆನಪಿಸಿಕೊಂಡೇ ನಗುತ್ತಾ ಪಾತ್ರೆಗಳನ್ನು ಬೆಳಗುತ್ತಿದ್ದ ಆ ಬಾಲಕನಿಗೆ ಕಾಲಡಿಯ ಮಣ್ಣು ಕುಸಿಯಬಹುದೆನ್ನುವ ಅಂದಾಜು ಇಲ್ಲ. ಅಂದರೆ ರಾತ್ರಿ ಇಡೀ ಏನಾಗಿದೆ ಅಂತಂದರೆ ಇಲ್ಲಿ ವಿಷ್ಣುಮೂರ್ತಿ ದೇವಾಲಯ ತತ್ಸಮ ತದ್ಭವ ಕೇಳ್ತಾನೆ. ದೇವಳ ಅಂದರೆ ದೇವಾಲಯ. ಯಾವ ದೇವಾಲಯದಲ್ಲಿ? ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಹರಿಕಥೆ ದಾಸರು ಬಂದಿದ್ದರು. ಅವರೇನು ಮಾಡಿದ್ರು ಅಂದರೆ ಆ ವಿಶೇಷವಾಗಿರ್ತಕ್ಕಂಥ ಹರಿಕಥೆಗಳನ್ನು ಹೇಳ್ಕೊಂಡು ಕಥೆಯ ಮೂಲಕ ನಗಿಸಿದ್ರು. ಯಾರನ್ನ? ಇಡೀ ಆ ಊರ ಜನರನ್ನು. ಅದರಲ್ಲಿ ಇವನೂ ಕೂಡ ಆ ಕಥೆಯನ್ನು ಕೇಳಲಿಕ್ಕೆ ರಾತ್ರಿ ಭಾಗವಹಿಸಿದ್ದ. ಯಾರು? 8 ವರ್ಷದ ಈ ಗುಡ್ಡ. ಅದನ್ನೆಲ್ಲವನ್ನ ರಾತ್ರಿ ನಡೆದಿರ್ತಕ್ಕಂಥ ಹರಿದಾಸರ ಕಥೆಗಳನ್ನು ನೆನಪು ಮಾಡಿಕೊಂಡು ಇವನು ಒಬ್ಬರೇ ನಗುತ್ತಾ ಆ ಮುಸ್ರೆಯ ಪಾತ್ರೆಗಳನ್ನು ಆ ನೀರಿಗೆ ಅದುತ್ತಾ ಇದ್ದ. ಆದ್ದರಿಂದ ಮಣ್ಣು ಕುಸಿಯುತ್ತೆ ಅಂತೇಳಿ ಆ 8 ವರ್ಷದ ಗುಡ್ಡನಿಗೆ ಅದು ತಿಳಿಯಲಿಲ್ಲ, ಅಂದಾಜು ಆಗಲಿಲ್ಲ. ಪರಿಜ್ಞಾನವೂ ಇಲ್ಲ, ಅವನಿಗೆ ಪ್ರಜ್ಞೆನೇ ಇರಲಿಲ್ಲ. ನಕ್ಕೊಂಡು ಪಾತ್ರೆಗಳನ್ನು ಅದ್ದಿ ತೆಗಿತಾ ಇದ್ದಾನೆ. ಈಗಾಗಲೇ ಬೂದಿಯಿಂದ ಬೂದಿಯಿಂದ ಒರೆಸಿರ್ತಕ್ಕಂಥ ಪಾತ್ರೆಗಳನ್ನು ನೀರಿಗೆ ಹತ್ತಾ ಇದ್ದ ಗಡ್ಡೆ ಮೇಲೆ ಇಡೋಣ ಅಂತಿಬಿಟ್ಟು ಇದ್ದ. ಇಂಥ ಪರಿಜ್ಞಾನವೂ ಕೂಡ ಇರಲಿಲ್ಲ. ಕಾಲಡಿಯ ಮಣ್ಣು ಮೆಲುವಾಗಿ ಕುಸಿದು ಒಳಗೆ ಜಾರಿತು. ಇನ್ನು ಗಡ್ಡೆ ಮೇಲೆ ಕುತ್ಕೊಂಡಿದ್ದ, ಬೋದು ದಿಬ್ಬದ ಮೇಲೆ ಕುತ್ಕೊಂಡಿದ್ದ. ಅಂತಹ ಸಂದರ್ಭದಲ್ಲಿ ಮಣ್ಣು ಮೆಲುವಾಗಿ ಅಂದರೆ ಮೃದುವಾಗಿ ಕುಸಿದು ಒಳಗೆ ಜಾರಿ ಹೋಯಿತು. ಗಡ್ಡೆ ಮೇಲೆ ಕುತ್ಕೊಂಡಿದ್ದ, ಆಕಸ್ಮಿಕವಾಗಿ ಕಾಲು ಜಾರಿಬಿಡ್ತು. ಕ್ಷಣ ಮಾತ್ರದಲ್ಲಿ ಗುಡ್ಡನ ಜೊತೆ ದಣಿಗಳ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪಲೆಗಳೆಲ್ಲವೂ ನೀರು ಪಾಲಾದವು. ಇವನು ಯಾವಾಗ ಜಾರಿದ್ನೋ, ಗಡ್ಡೆ ಮೇಲೆ ಇಟ್ಟುಕೊಂಡು ಕುಳಿತುಕೊಂಡಂಥ ಅಥವಾ ಗಡ್ಡೆ ಮೇಲೆ ಇಟ್ಟಂಥ ಪಾತ್ರೆಗಳು, ಸೌಟುಗಳು, ಕೊಳಗಗಳು, ತಪ್ಪಲೆಂದರೆ ದೊಡ್ಡ ಪಾತ್ರೆ ಅಂತ ಕರಿಬೋದು. ಯಾವುದು? ತಪ್ಪಲೆ ಅಂದ್ರೇನು ದೊಡ್ಡ ಪಾತ್ರೆ. ಇಂಥವೆಲ್ಲವನ್ನು ಕೂಡ ಇಟ್ಕೊಂಡು ತಿಕ್ತಿದ್ನಲ್ಲ, ಇವೆಲ್ಲವೂ ಕೂಡ ಹೊಳೆಯಲ್ಲಿ ಜಾರಿ ಹೋಗ್ಬಿಟ್ಟು ಅಥವಾ ನೀರು ಪಾಲಾದವು, ನೀರಿನೊಳಗಡೆ ಮುಳುಗಿಬಿಟ್ವು. ಗುಡ್ಡನೇನೋ ಸಾಮಾನ್ಯದ ಪೋರನೆ. ನೋಡಿ, ಲೇಖಕರು ಅವನು ಸಾಮಾನ್ಯ ಹುಡುಗ ಆಗಿರಲಿಲ್ಲ. ಪೋರ ಅಂದರೆ ಹುಡುಗ, ಬಾಲಕ. ಇದು ಸಮಾನಾರ್ಥಕ್ಕೆ ಕೇಳ್ತಾನೆ. ಪೋರ ಹುಡುಗ ಆಯ್ತಲ್ಲ, ಪೋರ ಹುಡುಗ. ಆತನ ಈಜಿಗೆ ಮೀನುಗಳೇ ನಾಚಬೇಕು. ನೋಡಿ, ಎಲ್ಲವನ್ನ ತಿಕ್ಕಿ ಗಡ್ಡೆ ಮೇಲೆ ಇಟ್ಟಿದ್ದ. ಗಡ್ಡೆ ಮೇಲೆ ಇರ್ತಕ್ಕಂಥ ಪಾತ್ರೆಗಳ ನೀರಿಗೆ ಹಿಂಗೆ ಅದ್ದಿ ತೆಗಿತಾ ಇದ್ದ. ಅಂತಹ ಸಂದರ್ಭದಲ್ಲಿ ಪಾತ್ರೆ ಪಡಗಗಳೆಲ್ಲವೂ ಜಾರೋಗ್ತವೆ. ಆಗ ಇವನಿಗೆ ತೊಂದರೆ ಆಯಿತು. ಏನಂತಂದರೆ, ಈ ಗುಡ್ಡನೇನು ಸಾಮಾನ್ಯ ಪೋರನೆ, ಸಾಮಾನ್ಯ ಹುಡುಗ ಆಗಿರಲಿಲ್ಲ, ಅಸಾಮಾನ್ಯನಾಗಿರ್ತಕ್ಕಂಥ ಹುಡುಗ. ಹೌದನೇ? ಆತನ ಈಜಿಗೆ ಮೀನುಗಳೇ ನಾಚಬೇಕು. ಭಾಳ ಭಯಂಕರವಾಗಿ ಈಜ್ತಾ ಇದ್ದಂತೆ. ಮೀನುಗಳೇ ನಾಚಬೇಕಿತ್ತು. ಅಷ್ಟೊಂದು ಭಯಂಕರವಾಗಿ ಸುಲಿಲಿತವಾಗಿ ಸಲೀಸಾಗಿ ಈಜಾಡ್ತಾ ಇದ್ದ. ಇದು ಲೇಖಕರು
ಹೇಳಿದ ಮಾತು. ಈ ವಾಕ್ಯವನ್ನು ಸಂದರ್ಭ ಕೇಳ್ತಾನೆ. ಈ ವಾಕ್ಯವನ್ನು ಯಾರು? ಎಚ್ ನಾಗವೇಣಿ ಬರೆದಿರುವ ದಣಿಗಳ ಬೆಳ್ಳಿ ಲೋಟ ಎನ್ನುವಂಥ ಗದ್ಯದಿಂದ ಸ್ವೀಕರಿಸಲಾಗಿದೆ. ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ ಮಾತು ಇದಾಗಿದೆ. ಸಂದರ್ಭ ಯಾವುದೆಂದರೆ ನಿಮಗೆ ಗೊತ್ತು. ಸಂದರ್ಭ ಯಾವುದು? ಎಲ್ಲ ಮುಸುರೆ ಪಾತ್ರೆಗಳನ್ನು ನೀರಿನಲ್ಲಿ ಎತ್ತಾ ಇದ್ದ. ಅದು ವೆಂಕಪ್ಪಯ್ಯನ ತೋಟದ ಪಕ್ಕದಲ್ಲಿ ಕುಳಿತುಕೊಂಡು, ಅಂದರೆ ಶಾಂಭವಿ ಹೊಳೆ ಹರಿತಾ ಇತ್ತು, ಅದರ ಪಕ್ಕದಲ್ಲಿ ದಣಿಗಳ ತೋಟ ಇತ್ತು. ಆ ತೋಟದ ದಡದಲ್ಲಿ ಅಂಚಿನಲ್ಲಿ ಕುಳಿತುಕೊಂಡು ಪಾತ್ರೆ ಪಡಗಗಳನ್ನೆಲ್ಲವನ್ನು ಕೂಡ ತಿಕ್ಕಿದ್ದ. ನೀರಿಗೆ ಅವನ್ನು ಅದ್ದಿ ತೆಗಿತಾ ಇದ್ದ. ಅಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೊಳೆ ಪಾಲಾಗ್ತವೆ ಅಥವಾ ಶಾಂಭವಿ ಹೊಳೆಯ ಪಾಲಾಗುತ್ತೆ. ಅಂಥ ಸಂದರ್ಭದಲ್ಲಿ ಇವನೇನು ಸಾಮಾನ್ಯನಾಗಿರ್ತಕ್ಕಂಥ ಹುಡುಗ ಆಗಿರಲಿಲ್ಲ. ಈ ಗುಡ್ಡ ಇವನು ಈಜಿಗೆ ಮೀನುಗಳೇ ನಾಚ್ತಾ ಇದ್ದು. ಅಂದರೆ ಅಷ್ಟೊಂದು ಭಯಂಕರವಾಗಿ ಸುಲಲಿತವಾಗಿ ಭಾಳ ವಿಶೇಷವಾಗಿ ಈಜಾಡ್ತಾ ಇದ್ದ. ಆದರೆ ಆ ಸಂದರ್ಭದಲ್ಲಿ ಅವನು ಪಾತ್ರೆ ಪಡಗಗಳನ್ನು ಈಜಿ ತೆಗಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಈಜಿ ಮೇಲೆ ಬಂದವ ನೇರ ಧಾವಿಸಿದ್ದು ಅಪ್ಪ ಕುದುಪನತ್ತ. ನೋಡಿ, ಅಲ್ಲಿಗೂ ಅವನು ಪ್ರಯತ್ನ ಪಟ್ಟ. ಗುಡ್ಡ ಇಳಿದ ಎಲ್ಲವನ್ನ ಆ ಕಡೆ ಈ ಕಡೆ ಆ ಪಾತ್ರೆಗಳನ್ನು ಹಿಡ್ಕೊಳ್ಬೇಕು, ಮುಳುಗೋಗೋದನ್ನು ತಡೆಗಟ್ಟಬೇಕು, ಗಟ್ಟಿಗೆ ಹಾಕಬೇಕು ಅಂತೇಳಿ ಯೋಚನೆ ಮಾಡ್ದ. ಆದರೆ ಅವನಿಗೆ ಸಮಾಧಾನ ಆಗಲಿಲ್ಲ. ಇಂಥ ದುರ್ಘಟನೆ ನಡೆದಾಗ ಸೀದಾ ತನ್ನ ತಂದೆಯಾಗಿರ್ತಕ್ಕಂಥ ಯಾರು ಕುದುಪ ಎನ್ನುವಂಥ ಅಪ್ಪನ ಕಡೆ ಬಂದಂತೆ. ದಣಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವ ಕಾಯಕದಲ್ಲಿ ಮಗ್ನನಾಗಿದ್ದ ಕುದುಪನಿಗೆ ಮಗನ ಮಾತು ಕೇಳಿ ಎದೆ ಬಡಿತ ಸ್ತಬ್ಧಗೊಂಡಂತಾಯಿತು. ಈಗ ಬಂದು ಹೇಳ್ದ ಗುಡ್ಡ ಅಂತಕ್ಕಂಥ ಈ ಮಗ ಬಂದು ಅಪ್ಪನಿಗೆ ಹೇಳ್ದ, ಕುದುಪ ಎನ್ನುವಂಥ ಅಪ್ಪನಿಗೆ, ಅಪ್ಪ ಹಿಂಗೆಲ್ಲ ಆಗ್ಬಿಡ್ತು, ದಣಿಗಳ ಪಾತ್ರೆ ಪಡಗಳನ್ನು ತಿಕ್ಕಬೇಕಾದ್ರೆ ಅವನ್ನ ಹಿಂಗೆ ಎದ್ದಿ ಅವನನ್ನು ತೊಳಿಬೇಕಾದ್ರೆ ಅವೆಲ್ಲವೂ ಕೂಡ ಜಾರಿಕೊಂಡು ನೀರು ಪಾಲಾಗ್ಬಿಟ್ಟು ಅಂಥೇಳಿ ಯಾವಾಗ ಗುಡ್ಡ ಮಗ ಬಂದು ನನ್ನ ತಂದೆಯಾಗಿರ್ತಕ್ಕಂಥ ಕುದುಪನಿಗೆ ಹೇಳಿದ್ನೋ ಆಗ ಕುದುಪನ ಹೃದಯ ಬಡಿತ ಸ್ತಬ್ಧವಾಯಿತು ಅಂತೇಳಿ. ಅವನೇನು ಮಾಡ್ತಾ ಇದ್ದ ಕುದುಪ ತಂದೆ? ಅದೇ ದಣಿಗಳ ತೋಟದಲ್ಲಿ ಏನು ಮಾಡ್ದ? ತೆಂಗಿನ ಬುಡ ಬಿಡಿಸುವ ಅಂತ, ತೆಂಗಿನ ಮರದ ಶಾಲೆ ಅಂತ ಇರ್ತದೆ. ಶಾಲೆ ಬಿಗಿಯಾಗಿ ಎಲ್ಲ ಹೋಗಿ ಕೂಡ ಒತ್ತೊತ್ತಾಗಿ ಬೆಳ್ಕೊಂಡಿರ್ತವೆ. ಅವನ್ನೆಲ್ಲ ಬಿಡಿಸ್ಬೇಕು. ಬಿಡಿಸಿದ್ರೆ ಮಾತ್ರ ಮರ ಸ್ವಚ್ಛಂದವಾಗಿ ತೆಂಗಿನ ಮರ ಬೆಳೆಯುತ್ತೆ. ಹಾಗೆ ಎಲ್ಲವೂ ಕೂಡ ಒತ್ತೊತ್ತಾಗಿ ಶಾಲೆಗಳು, ಆ ಮಟ್ಟೆ, ಅವು ಇವು ಎಲ್ಲ ಇಳೆಬಿದ್ದಿದ್ದು ಅವನ್ನೆಲ್ಲ ಕತ್ತರಿಸ್ತಾ ಇದ್ದ ದಣಿಗಳು. ಆ ಕೆಲಸವನ್ನು ಯಾರಿಗೆ ಕೊಟ್ಟಿದ್ರು? ಈ ಕುದುಪ ಎನ್ನುವಂತಕ್ಕಂಥ ತಂದೆಗೆ ಕೊಟ್ಟಿದ್ರು. ಇಂಥ ತಂದೆಗೆ ಈ ಗುಡ್ಡ ಮಗ ಬಂದು ಹಿಂಗೆ ವಿಚಾರವನ್ನು ತಿಳಿಸ್ದ. ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವ ಕಾಯಕದಲ್ಲಿ, ಕಾಯಕ ಅಂದರೆ ಕೆಲಸ. ಒಂದು ಅಂಕದ ಪ್ರಶ್ನೆಗೆ ಅರ್ಥ ಬರೀರಿ ಅಂತ ಕೇಳ್ಬೋದು. ಕಾಯಕ ಅಂದರೆ ಕೆಲಸ. ಕಾಯಕದಲ್ಲಿ ಮಗ್ನನಾಗಿದ್ದ ಕುದುಪನಿಗೆ ಮಗನ ಮಾತು ಕೇಳಿ ಎದೆ ಬಡಿತ ಸ್ತಬ್ಧಗೊಂಡಂತಾಯಿತು. ನಿಂತೋಗ್ಬಿಡ್ತಂತೆ. ಯಾಕಂದರೆ ಕುದುಪ ಹೆದರ್ಕೊಳ್ತಾ ಇದ್ದ, ದಣಿಗಳಿಗೆ ಹೆದರ್ತಾ ಇದ್ದ. ಯಾಕಂದರೆ ದಣಿಗಳಿಂದಲೇ ಪಾಪ ಈ ಸಂಸಾರ ಜೀವಿಸ್ತಾ ಇತ್ತು. ಬಡತನದಲ್ಲಿ ಇದ್ದರು ಇವರು ಪಾಪ, ಕುದುಪ ಮತ್ತು ಕುದುಪನ ಸಂಸಾರ. ಆದ್ದರಿಂದ ಯಾವಾಗ ಮಗ ಬಂದು ಹಿಂಗೆ ಪಾತ್ರೆಗಳೆಲ್ಲ ಮುಳುಗಿಬಿಟ್ಟು, ದಣಿಗಳ ಪಾತ್ರೆ ಪಡಗಳೆಲ್ಲ ಮುಳುಗಿತ್ತು ಅಂತ ಯಾವಾಗ ಹೇಳಿಬಿಟ್ನೋ, ಈ ಕುದುಪನ ಈ ಎದೆಯ ಬಡಿತ ನಿಂತೋಯಿತು. ಇನ್ನು ನಾನು ದಣಿಗಳಿಗೆ ಏನು ಹೇಳಬೇಕು? ನನ್ನ ಮಗ ಹಿಂಗೆಲ್ಲ ಮಾಡಿಬಿಟ್ಟ ಅಂತೇಳ್ಬಿಟ್ಟು ಈ ವಿಚಾರವನ್ನು ತಿಳಿಸೋದಾದರೂ ಹೇಗೆ ಅಂತೇಳ್ಬಿಟ್ಟು ಅವನ ಎದೆಯ ಬಡಿತ ನಿಂತು ಹೋಯಿತು. ಬಂದು ನೋಡುತ್ತಾನೇನೋ ಮುಸುರೆ ಪಾತ್ರೆಗಳು ಎಲ್ಲವೂ ಒಳೆಯ ಪಾಲಾಗಿವೆ. ಅಷ್ಟೊತ್ತಿಗೆ ಆ ಕುದುಪ ಓಡಿ ಬಂದ. ತನ್ನ ಮಗ ಎಲ್ಲಿ ಆ ಪಾತ್ರೆ ಪಡಗಳನ್ನು ಕಳ್ಕೊಂಡಿದ್ದಾನೆ ಅಂತೇಳಿ ನೋಡಲಿಕ್ಕಾಗಿ ಬಂದಾಗ ಅವೆಲ್ಲವೂ ಕೂಡ ಪಾತ್ರೆ ಪಡಗಳೆಲ್ಲವೂ ಕೂಡ ಎಲ್ಲಿ ಬಿಡ್ಕೊಂಡಿದ್ದು? ಶಾಂಭವಿ ಹೊಳೆಯಲ್ಲಿ ಮುಳುಗಿಕೊಂಡಿದ್ದವು. ದಣಿಗಳೇನಾದರೂ ಈ ಸುದ್ದಿ ತಲುಪಿದರೆ ಅವರ ಸಿಟ್ಟಿನ ಬರಕ್ಕೆ ತಾವೆಲ್ಲರೂ ಹೊಳೆಯ ಪಾಲಾಗುವುದು ಖಂಡಿತ ಎಂದು ಆಲೋಚಿಸಿದವನೇ ಥಟ್ಟನೆ ಮೈಯ ಬಟ್ಟೆ ಬರಗಳನ್ನೆಲ್ಲ ಜಾರಿಸಿ ಅತ್ತೆಸೆದು ಕೋಮಾಣಾಂಕೃತನಾಗಿ ಹೊಳೆಯಲ್ಲಿ ಮುಳುಗಿ ನೆಲಕ್ಕೆಚ್ಚಿರುವ ಪಾತ್ರೆಗಳಿಗಾಗಿ ಜಾಲಾಡತೊಡಗಿದ್ದ. ಯಾವಾಗ ಮಗ ಗುಡ್ಡ ಬಂದು ವಿಚಾರವನ್ನು ತಿಳಿಸ್ತಾನೋ, ಅಯ್ಯೋ ಇನ್ನು ನಾವು ಈ ಹೊಳೆ ಪಾಲಾಗಬೇಕಾಗುತ್ತೆ, ಹಂಗೆ ದಣಿಗಳು ನಮ್ಮನ್ನು ಬೈದು ಬಿಡ್ತಾರೆ, ಇನ್ನೇನು ಮಾಡೋದು ಅಂತೇಳಿ ಆ ಕುದುಪ ತೆಂಗಿನ ಬುಡವನ್ನು ಬಿಡಿಸ್ತಕ್ಕಂಥ ಕುದುಪ ಓಡಿ ಬಂದುಬಿಟ್ಟು ಎಲ್ಲಿ ಆ ಶಾಂಭವಿ ಹೊಳೆ ಹತ್ರ ಬಂದುಬಿಟ್ಟು ಬಟ್ಟೆ ಬರಗಳನ್ನೆಲ್ಲ ಜಾರಿಸಿದ. ಅಂದರೆ ಎಲ್ಲವನ್ನು ಬಿಚ್ಚಾಕಿ
ಕೋಮಣಾಂಕೃತನಾಗಿ ಅಂದರೆ ಲಂಗೋಟಿ ಹಾಕ್ಕೊಂಡು, ಲಂಗೋಟಿ ಅಂತಂದರೆ ಯಾವುದೋ ಸಣ್ಣ ತುಂಡಾದ ಒಂದು ನಿಕ್ಕರು, ಪಟಾಪಟಿ ನಿಕ್ಕರು ಅಂತ ಕರಿಬೋದು. ಲಂಗೋಟಿ ಅಂದರೆ ತುಂಡು ಬಟ್ಟೆಯಲ್ಲೇ ಹೊಳೆಯಲ್ಲಿ ಮುಳುಗಿ ನೆಲ ಕಚ್ಚಿರುವ ಅಂದರೆ ನೆಲದಲ್ಲಿರ್ತಕ್ಕಂಥ ಪಾತ್ರೆ ಪಡಗಳನ್ನು ಜಾಲಾಡತೊಡಗಿದ, ಅದೆಲ್ಲ ಹುಡುಕತೊಡಗಿದ. ಜಾಲ ಅಂದರೆ ಹುಡುಕಾಡಿದನು. ಇಂಥ ದುರ್ಘಟನೆ ಜರುಗೋಗ್ಬಿಟ್ಟಿದೆ, ಎಲ್ಲ ಪಾತ್ರೆ ಪಡಗಳನ್ನು ನನ್ನ ಮಗ ಗುಡ್ಡ ನೀರ್ಪಾಲು ಮಾಡಿಬಿಟ್ಟಿದ್ದಾನೆ, ಏನಪ್ಪ ಇದು ಸವಾಸ ಅಂತಿಬಿಟ್ಟು ತಂದೆ ಕುದುಪ ಬಂದುಬಿಟ್ಟು ಎಲ್ಲ ಪಾತ್ರೆ ಪಡಗಳನ್ನು ನೋಡ್ದ, ಬೆದಕಿದ. ಕುಸಿದ ಮಣ್ಣಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳು ಸಿಕ್ಕವು. ಕುದುಪ ಬೇಡಲಿಲ್ಲ, ಹಂಗು ಹಿಂಗು ಈಜಿ ತಳಭಾಗದಲ್ಲಿರ್ತಕ್ಕಂಥ ತಳಭಾಗದಲ್ಲಿ ಕುಳಿತುಕೊಂಡಂಥ ಪಾತ್ರೆಗಳನ್ನು ಎಲ್ಲವನ್ನು ಈಜಿ ಮೇಲಕ್ಕೆ ತಂದು ಹಾಕ್ತಾನೆ. ಇನ್ನೆಷ್ಟು ಪಾತ್ರೆಗಳು ಸಿಗಬೇಕು ಯಾಕೆ ಗೊತ್ತಿಲ್ಲ ಪಾಪ ಲೆಕ್ಕ, ಕುದುಪನಿಗೆ ಲೆಕ್ಕ ಗೊತ್ತಿಲ್ಲ, ಗುಡ್ಡನಿಗೆ ಗೊತ್ತು ಎಷ್ಟು ತಂದಿದೆ ಏನು ಎತ್ತ ಅಂತೇಳಿ. ಯಾಕಂದರೆ ದಿನನಿತ್ಯ ಅವನಿಗೆ ಗೊತ್ತು ಇಷ್ಟಿಷ್ಟ ತರ್ತಾ ಇದ್ದೆ ಅಂತೇಳಿ. ಆದರೆ ಈ ತಂದೆಯಾಗಿರ್ತಕ್ಕಂಥ ಕುದುಪನಿಗೆ ಗೊತ್ತಿರಲಿಲ್ಲ ಇನ್ನೆಷ್ಟು ಪಾತ್ರೆಗಳು ಸಿಗಬೇಕು. ಕುದುಪನಿಗೆ ಅಂದಾಜಿಲ್ಲ. ಮುಸರೆ ಪಾತ್ರೆಗಳ ಒಡೆಯ ಮಗನನ್ನು ಕೇಳಿದರೆ ಆತ ತೋರು ಬೆರಳನ್ನು ಬಾಯೊಳಗಿರಿಸಿಕೊಂಡು ಮೌನ ಮುದ್ರೆಯಲ್ಲಿದ್ದಾನೆ. ಇಲ್ಲಿ ಗಮನಿಸಬೇಕು, ಅಲ್ಲಿ ಕುದುಪ ಕೇಳ್ತಾನೆ ಗುಡ್ಡನನ್ನು, ಲೇ ಗುಡ್ಡ ಎಷ್ಟು ತಂದಿದ್ದೆ, ಏನು ಎತ್ತ ಹೇಳಯ್ಯ, ಇನ್ನೆಷ್ಟು ನಾನು ತೆಗಿಬೇಕು, ಇನ್ನೆಷ್ಟು ಮುಳುಕೊಂಡಿದ್ದಾವೆ ಹೇಳು ಗುಡ್ಡ ಮಗನೇ ಅಂತೇಳಿ ಕೇಳಿದ್ರು ಕೂಡ ಕುದುಪನ ಮಾತಿಗೆ ಗುಡ್ಡ ಉತ್ತರಿಸಲಿಲ್ಲ. ಅಂದರೆ ತೋರು ಬೆರಳನ್ನು ಬಾಯಲ್ಲಿ ಕಚ್ಚಿಕೊಂಡು ಅವನು ಯಾವ್ಯಾವ ತಂದಿದ್ದೆ, ದಣಿಗಳು ಯಾವ್ಯಾವ ಕೊಟ್ಟಿದ್ರು, ಅಥವಾ ದಣಿಗಳ ಹೆಂಡತಿ ಯಾವ್ಯಾವ ಪಾತ್ರೆಗಳನ್ನು ನನಗೆ ಹಾಕ್ಲಿಕ್ಕೆ ಕೊಟ್ಟಿದ್ರು ಅಂತೇಳಿ ತೋರು ಬೆರಳನ್ನು ತೋರು ಬೆರಳನ್ನು ಕಚ್ಚುತ್ತಾ ಅತ್ತಿತ್ತ ಅವನು ಮೌನವಾಗಿದ್ದನು. ಹೇಗೋ ಚಡ್ಡಿ ಒದ್ದೆ ನೀರಾಗಿದೆ, ಮತ್ತೊಮ್ಮೆ ತಾನು ಈ ತುಂಬಿದ ಬಳೆಯಲ್ಲಿ ಏಕೆ ಈಜಬಾರದು, ಅಪ್ಪನಲ್ಲಿ ಕೇಳುವುದೋ ಬಿಡುವುದೋ ಎಂಬ ಯೋಚನೆಯಲ್ಲಿದ್ದ ಗುಡ್ಡನಲ್ಲಿ. ನೋಡಿ ಅಲ್ಗೂ ಅನ್ಕಂತಾನೆ ಗುಡ್ಡ, ಏನಂತಾನೆ, ಅಪ್ಪ ಒಬ್ಬನೇ ತೆಗಿತಾ ಇದ್ದಾನೆ, ನಾನು ಮುಳುಗಿಸಿದಂಥ ಪಾತ್ರೆಗಳನ್ನು, ಅದಕ್ಕೆ ನಾನೂ ಕೂಡ ಎಗಿರಿಬಿಡಬೇಕು, ಹೆಂಗಿದ್ರು ಚಟ್ಟಿ ಒದ್ದೆ ಆಗಿದೆ ಅಂದರೆ ಎಲ್ಲವೂ ತೇವಾಗಿದೆ, ನಾನು ಕೂಡ ಅಪ್ಪನ ಜೊತೆಯಲ್ಲಿ ಮುಳುಗಿ ತೆಗೆದ್ರೆ ಅಪ್ಪನಿಗೂ ಕೂಡ ಒಂದಷ್ಟು ಸಹಾಯ ಮಾಡ್ದಂಗೆ ಆಗುತ್ತೆ, ಯಾಕಂದರೆ ನಾನೇ ಮುಳುಗಿಸಿದ ಪಾತ್ರೆಗಳು ಅಂಥೇಳಿ ಗುಡ್ಡ ಎಗರಲಿಕ್ಕೆ ಮುಂದಾಗ್ತಾನೆ. ಆದರೆ ಅಪ್ಪನನ್ನು ಕೇಳೋದು ಬೇಡವೋ, ಕೇಳಿದರೆ ಬಾಯಿ ಬಂದು ಬೈದು ಬಿಡ್ತಾನೆ, ನನ್ನ ಮಗನೇ ಮುಳುಗಿಸಿ ತಿರ್ಗಾ ಒಳಕ್ಕೆ ಎಗರಬೇಕು ಅಂತಿದೆಯಾ ಶಾಂಬಿ ಒಳಕ್ಕೆ ಅಂಥೇಳಿ ಬೈತಾನೆ ಅಂತಕ್ಕಂಥ ಗೊಂದಲದಲ್ಲಿ ಪಾಪ ಗುಡ್ಡ ಮೌನವಾಗಿ ಗಡ್ಡೆಯ ಮೇಲೆ ನೋಡುತ್ತಾ ನಿಂತುಕೊಂಡಿದ್ದನು. ಈಗ ಈ ಗುಡ್ಡ ಹಿಂಗೆ ಎಗರೋದ ಬೇಡವೋ, ನಾನು ಕೂಡ ಅಪ್ಪನ ಜೊತೆಯಲ್ಲಿ ಮುಳುಗಿ ತೆಗೆಯೋದು ಬೇಡ ಅಂತೇಳಿ ಅಂದ್ಕೊಂಡಿದ್ದ. ಅಷ್ಟೊತ್ತಿಗೆ ಏನಾಯ್ತು ಅಂದರೆ ಈ ಕುದುಪ ಬೈತಾನಂತೆ ಗುಡ್ಡನನ್ನು, ಏ ಮೂರ್ಖಾಸಿನ ಅಡವೆ, ಇಷ್ಟೇನಾ ಪಾತ್ರೆ, ಇನ್ಯಾವುದಾದರೂ ಮುಳುಗಿದೇನಾ, ಲೇ ಮೂರ್ಖಾಸಿನ ಅಡವೆ ನನ್ನ ಮಗನೇ, ಬಿಕನಾಸಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ ಅನ್ನೋ ಅರ್ಥದಲ್ಲಿ ಅಡವೆ ನನ್ನ ಮಗನೇ, ಕೆಲಸಕ್ಕೆ ಬಾರ್ದವ್ ನನ್ನ ಮಗನೇ, ಇನ್ಯಾವನ ಮುಳಿಕೊಂಡಿದ್ವ ಇಷ್ಟೇ ಪಾತ್ರೆನೋ, ಲೇ ಹೇಳಲೇ ಮಗನೇ ಗುಡ್ಡ ಅಂಥೇಳಿ ಕುದುಪ ಪಾಪ ನೀರಿನಲ್ಲಿ ಮುಳುಗಿ ತೆಗೆದು ತೋರಿಸ್ತಾನೆ, ಇಷ್ಟೇನಾ ಇದ್ದಿದ್ದು ಹೇಳಲೇ ಅಂತೇಳಿ. ಅವನ ಪ್ರಶ್ನೆಗೆ ಮಗ ಯೋಚನೆಯ ಕೋಟೆಯಿಂದ ಹೊರಬಂದ. ಇಂಥ ಪ್ರಶ್ನೆಗಳನ್ನು ಕೇಳಿದಾಗ ಕುದುಪ ಅವನು ಯಾವುದೋ ಆಲೋಚನೆಯಲ್ಲಿ ಮಗ್ನಾಗಿದ್ದ ಗುಡ್ಡ. ಏನಪ್ಪ ಎತ್ತ, ಏನು ಹೆಂಗಾಯಿತು, ಏನು ಎತ್ತ, ಇನ್ನು ನಾವು ಹೆಂಗಪ್ಪ ಇಲ್ಲಿ ಬದುಕೋದು ಅಂತೇಳಿ ಪಾಪ 8 ವರ್ಷದ ಬಾಲಕನಿಗೆ ತುಂಬ ಗೊಂದಲವಾಗಿತ್ತು. ಯಾವಾಗ ಅಪ್ಪ ಪ್ರಶ್ನೆ ಕೇಳಿನೋ ಅಷ್ಟೊತ್ತಿಗೆ ಗುಡ್ಡ ಹಂಗಲ್ಲಿ ಅಪ್ಪ ಏನೋ ಕೇಳ್ತಾ ಇದ್ದಾನೆ ಪ್ರಶ್ನೆಯನ್ನು ಅಂತೇಳಿ ಹೊರಗೆ ಬರ್ತಾನೆ. ಓಹೋ, ಮಗ ಗುಡ್ಡನಿಗೆ ಇನ್ಯಾವ ಪಾತ್ರೆಗಳು ನೆನಪಿಗೆ ಬರುತ್ತಿಲ್ಲ. ತಂದೆ ಕೇಳ್ತಾನೆ, ಇಷ್ಟೇನೋ, ಇನ್ನೂ ಏನಾದರೂ ಇದಾವ, ಇನ್ಯಾವ ತೆಗಿಬೇಕು, ಹೇಳಲೇ ಮಗನೇ ಗುಡ್ಡ ಅಂತೇಳಿ ಕುದುಪ ಕೂಗ್ತಾ ಇದ್ದ. ಆಗ ಮಗ ಗುಡ್ಡನಿಗೆ ಇನ್ಯಾವ ಪಾತ್ರೆಗಳು ನೆನಪಿಗೆ ಬರುತ್ತಿಲ್ಲ, ಇನ್ಯಾವ ಕೂಡ ಅವನಿಗೆ ನೆನಪಿಗೆ ಬರೋಂಗಿಲ್ಲ, ಯಾವ ತಂದಿದ್ನ ಏನು ಎತ್ತೋ ಅಂತೇಳಿ ಗುಡ್ಡನಿಗೆ ಗೊಂದಲವಾಯಿತು. ಮಾಮೂಲಾಗಿ ದಿನವೂ ಇರುವಂಥ 2 ಕಂಚಿನ ಕೊಳಗ ನೋಡ್ತಾ ಇದ್ದಾನೆ. ಅಪ್ಪ ಗಡ್ಡಿ ಮೇಲೆ ಹಾಕಿದ್ನಲ್ಲ, ಎಲ್ಲ ಮುಳುಗಿ ತೆಗೆದು ಗಡ್ಡೆ ಮೇಲೆ ಹಾಕಿದ್ನಲ್ಲ, ಓಹೋ ಸರಿ 2 ಕೊಳಗ ಇದೆ 2 ಹಿತ್ತಾಳೆ ಗಿಂಡಿ. ಅಪ್ಪ 2 ಹಿತ್ತಾಳೆ ಗಿಂಡಿ, ಕರೆಕ್ಟು, ಅವನ ದಿನನಿತ್ಯ ತತ್ತಿದ್ದೆ, ಅವನ್ನು ಕೂಡ ನೀನು ತೆಗೆದು ಹಾಕಿದೆಯವ ಕಣಪ್ಪ, ಸರಿ.
10 ಹಿತ್ತಾಳೆ ಲೋಟ. ಹೂನಪ್ಪ, 10 ಹಿತ್ತಾಳೆ ಲೋಟ ಇದ್ದಾವೆ, ಕರೆಕ್ಟು. 2 ಚೊಂಬು, ಹೌದು 2 ಚಂಬಿದಾವೆ ಕಣಪ್ಪ, ನೀನು ಹೊರಗಡೆ ತೆಗೆದಾಕಿರವು. 6 ಮರದ ಸೌಟು, 6 ಮರದ ಸೌಟಿದ್ದಾವೆ. 2 ಹಿತ್ತಾಳೆ ಸೌಟು, ಹೌದು 2 ಹಿತ್ತಾಳೆ ಸೌಟು ಇದ್ದಾವೆ, ಕಂಚಿನ ಸೌಟು ಕೂಡ ಇದ್ದಾವೆ. 10 ಕಂಚಿನ ಬಟ್ಟಲು, 10 ಕಂಚಿನ ಬಟ್ಟಲು ಇದ್ದಾವೆ. 8 ಹಿತ್ತಾಳೆ ತಟ್ಟೆ. ಎಲ್ಲ ಹಿತ್ತಾಳೆಯಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾ ಇದ್ರು ಅಂತ ಕಾಣುತ್ತೆ ಈ ದಣಿ ವೆಂಕಪ್ಪಯ್ಯರ ಮನೆಯಲ್ಲಿ. ಅವೆಲ್ಲವನ್ನು ಕೂಡ ತೊಳಿಲಿಕ್ಕೆ ಯಾರು ತಂದಿದ್ರು? ಗುಡ್ಡ ತಂದಿದ್ದ. ಮುಳುಗಿಸಿರೋರು ಯಾರು? ಗುಡ್ಡ. ಈಗ ತೆಗಿತಿರೋರು ಯಾರು? ಗುಡ್ಡನ ತಂದೆಯಾಗಿರ್ತಕ್ಕಂಥ ಕುದುಪ. ಹೌದು ಹೌದು, ನಾನು ತಂದವು ಇಷ್ಟೇ, ಉಂಕಣಪ್ಪ ನೀನು ಹೊರಗಡೆ ಹಾಕಿರವು, ಓಹೋ ಇವೇ ತಂದಿದ್ದು ನಾನು ಅಂತೇಳ್ಬಿಟ್ಟು ಗುಡ್ಡ ಎಲ್ಲವನ್ನ ಎಣಿಕೆ ಮಾಡ್ತಾ ಇದ್ದ. ಇವೆಲ್ಲವೂ ಇವೆ, ಮತ್ಯಾವುದು ಕಾಣಿಸುತ್ತಿಲ್ಲ. ಗುಡ್ಡನಿಗೆ ಅನುಮಾನ ಬಂತು, ಕರೆಕ್ಟು, ನಾನು ಇಷ್ಟಿಷ್ಟು ತರ್ತಾ ಇದ್ದೆ, ಏನೇನು ತರ್ತಾ ಇದ್ದೆ? 2 ಕಂಚಿನ ಕೊಳಗ ತರ್ತಾ ಇದ್ದೆ, 2 ಹಿತ್ತಾಳೆ ಗಿಂಡೆ ತರ್ತಾ ಇದ್ದೆ, 10 ಹಿತ್ತಾಳೆ ಲೋಟ ತರ್ತಾ ಇದ್ದೆ, 2 ಚೊಂಬು, 6 ಮರದ ಸೌಟು, 2 ಹಿತ್ತಾಳೆ ಸೌಟು, 10 ಕಂಚಿನ ಬಟ್ಲು, 8 ಹಿತ್ತಾಳೆ ತಟ್ಟು, 1 ಬಾಣಲಿ. ಕರೆಕ್ಟು, ಇವೆಲ್ಲ ಇವೆ, ಮತ್ಯಾವುದು ಬಂದಿಲ್ಲ. ಅದು ಯಾವುದು ಅವನಿಗೆ ಗೊತ್ತಾಗ್ತಾ ಇಲ್ಲ ಗುಡ್ಡನಿಗೆ. ಇವನಪ್ಪ ಎಲ್ಲ ತಂದಿದ್ದೆ, ಆದರೆ ಒಂದು ಮಾತ್ರ ಇಲ್ಲ, ಅವನಿಗೆ ಗೊತ್ತಾಗ್ತಿಲ್ಲ, ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಮಗ ಗುಡ್ಡನಿಗೆಯೂ ತಿಳಿಯುತ್ತಿಲ್ಲ. ಮಗ ಗುಡ್ಡನಿಗೆ ಗೊತ್ತಾಗ್ತಿಲ್ಲ, ಏನು ಮಾಡೋದು, ಏನು ಎತ್ತ, ಇನ್ನೊಂದು ಯಾವುದೋ ಕಳ್ಕೊಂಡಿದ್ದೀನಿ, ಇನ್ನೊಂದು ಯಾವುದೋ ಮುಳುಕೊಂಡಿದೆ ನೀರಿನಲ್ಲಿ ಅಂತ. ಅಪ್ಪನಿಗೂ ಅಷ್ಟೇ. ಅಪ್ಪ ಮಗನನ್ನು ಅದೆಷ್ಟು ಕಾಡಿದರು, ಬೇಡಿದರೂ ಬಾಲಕ ಗುಡ್ಡನಿಗೆ ಉತ್ತರಿಸಲು ಕಿವಿ ಬಾಯಿ ಏನೂ ತೋಚುತ್ತಿಲ್ಲ. ಕುದುಪ ಕೂಗ್ತದಾನೆ, ಅಲೇ ಎಲ್ಲ ಆದ್ವೇನೋ, ಇನ್ಯಾವನ ಸಿಕ್ಕಾಕೊಂಡಿದ್ದವ, ಎಷ್ಟು ತಂದಿದ್ದೆ, ಏನು ತಂದಿದ್ದೆ, ನೆನಪು ಮಾಡ್ಕೊ ಅಂತೇಳಿ ತಂದೆಯಾಗಿರ್ತಕ್ಕಂಥ ಕುದುಪ ಗುಡ್ಡನಿಗೆ ಕೇಳಿದ್ರು ಕೂಡ ಈ ಗುಡ್ಡ ಮೌನವಾಗಿಯೇ ಆ ಒಂದು ಹೊಳೆ ಶಾಂಭವಿಯ ಹೊಳೆಯ ದಡದಲ್ಲಿ ನಿಂತುಕೊಂಡು ಮೌನ ವಿಸ್ತೃತನಾಗಿದ್ದ. ದಣಿಯವರ ಒಡತಿ ದಿನವೂವರೆಗೆ ಸುರಿಯುವ ಮುಸುರೆ ಪಾತ್ರೆಗಳನ್ನು ಒತ್ತು ತಂದು ಅದನ್ನು ಉಜ್ಜುವುದಷ್ಟೇ ಆತನ ಕೆಲಸ. ಲೇಖಕರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಪಾಪ ಗುಡ್ಡನಿಗೇನು ಗೊತ್ತು, ಎಲ್ಲ ತಂದು ವೆಂಕಪ್ಪಯ್ಯನ ದಣಿ ಅಂದರೆ ವೆಂಕಪ್ಪಯ್ಯ, ಆ ವೆಂಕಪ್ಪಯ್ಯನ ಹೆಂಡತಿ ತಂದು ಸೂರ್ಯಾಳು, ಲೇ ಗುಡ್ಡ ಇವೆಲ್ಲ ತಿಕ್ಕಂಬರ್ಬೇಕಣಲೆ ಅಂಥೇಳಿ ಪಾಪ ಈ ಗುಡ್ಡ ಏನು ಮಾಡೋದು, ಎಲ್ಲ ತಗೊಂಬಂದು ಹೊಳೆ ಹತ್ತಿರ ಹಾಕೊಂಡು ತಿಕ್ಕಂಡು, ಇಷ್ಟೇ ಅವನಿಗೆ ಗೊತ್ತಿದ್ದು ಪಾಪ ಅಲ್ವಾ. ಎಷ್ಟು ಪಾತ್ರೆ, ಯಾವುದು ಏನು ಎತ್ತ, ಯಾಕಿಷ್ಟು ಎಂದು ವಿಚಾರಿಸಿದರೆ ದಣಿಪತ್ನಿಗೆ ಮಜ್ಜಿಗೆ ಕಡೆಯುವ ಕಡಗೋಲಲ್ಲೇ ತಲೆ ಸೀಳು ಬಿಟ್ಟಾರು. ಏನಮ್ಮ ಇಷ್ಟ ಆಗ್ತೀರಾ, ಯಾವ್ಯಾವ ಲೆಕ್ಕ ಕೊಡ್ರಿ ನನಗೆ, ಮತ್ತೆ ಲೆಕ್ಕ ಮಿಸ್ ಆಗುತ್ತೆ ಅಥವಾ ಲೆಕ್ಕ ಮತ್ತು ತಪ್ಪೋಗುತ್ತೆ ಅಂತೇಳ್ಬಿಟ್ಟು ಏನಾದರೂ ವೆಂಕಪ್ಪಯ್ಯನ ಹೆಂಡತಿಯಾಗಿರ್ತಕ್ಕಂಥ ಅವಳಿಗೆ ಏನಾದರೂ ಪ್ರಶ್ನೆ ಕೇಳಿದಿದ್ರೆ, ಈ ಗುಡ್ಡ ಎಷ್ಟು ಏನು ಎತ್ತ ಅಂತೇಳಿ ಪ್ರಶ್ನೆ ಕೇಳಿದಿದ್ರೆ ಈ ಗುಡ್ಡನಿಗೆ ಸರಿಯಾಗಿ ಬಿಡ್ತಾ ಇದ್ವು ಅದೇ. ಅದಕ್ಕೆ ಇವನು ವೆಂಕಪ್ಪಯ್ಯನ ಹೆಂಡತಿಯ ಏನು ಹಾಕಿರ್ತಾಳೋ ಅದನ್ನೇ ತಗೊಂಬಂದು ತಿಕ್ತಾ ಇದ್ದ. ಎಷ್ಟು ಏನು ಎತ್ತ ಅಂತೇಳಿ ಲೆಕ್ಕವನ್ನು ಇವನು ತೆಗೆದುಕೊಳ್ತಾ ಇರಲಿಲ್ಲ. ಇಂಥ ಗೊಂದಲದಲ್ಲಿ ಇದ್ದ. ಒಂದು ಪಕ್ಷ ಲೆಕ್ಕ ಕೊಡ್ರಿ, ಎಷ್ಟು ಹಾಕಿದ್ರ ಪಾತ್ರೆಗಳನ್ನು ತಿಕ್ಕಾಕೆ ಅಂತೇಳ್ಬಿಟ್ಟು ಏನಾದರೂ ಗುಡ್ಡ ಪ್ರಶ್ನೆ ಕೇಳಿದಿದ್ರೆ ದಣಿಯ ಪತ್ನಿ ಅಂದರೆ ಹೆಂಡತಿ ಏನು ಮಾಡಳು, ಮಜ್ಜಿಗೆ ಕಡೆಯುವ ಕಡಗೋಲು, ಮಜ್ಜಿಗೆ ಕಡಗೋಲು ಅಂದರೆ ಮಜ್ಜಿಗೆಯನ್ನು ಕಡೆಯುತ್ತಾರಲ್ಲ ಆ ಕಡಗೋಲಲ್ಲಿ ತಲೆಯನ್ನು ಸೀಳಿ ಹಾಕ್ಬಿಡೋಳು. ಆದರೆ ಇವನು ಅದೇ ಕಾರಣಕ್ಕಾಗಿ ಇವನು ಕೇಳ್ತಾ ಇರಲಿಲ್ಲ. ಎಲ್ಲೇ ಸವಾಸಪ್ಪ, ಎಷ್ಟು ಏನು ಎತ್ತ ಅಂತೇಳಿ ಈ ವೆಂಕಪ್ಪಯ್ಯನ ಹೆಂಡತಿಯನ್ನು ಕೇಳಿಬಿಟ್ರೆ ಮತ್ತು ಮಜ್ಜಿಗೆ ಕಡಗೋಲಲ್ಲಿ ನನ್ನ ತಲೆ ಸೀಳಿ ಬಿಡ್ತಾಳೆ ಅಂತೇಳ್ಬಿಟ್ಟು ಈ ಗುಡ್ಡ ಎಷ್ಟು ಏನು ಎತ್ತ ಅಂತೇಳಿ ಕೇಳಿಕೊಂಡು ಬಂದಿರಲಿಲ್ಲ. ಇಂಥ ಗೊಂದಲದಲ್ಲಿ ನೆಕ್ಸ್ಟ್ ಇದೆಲ್ಲ ಆಗ್ತದಲ್ಲ. ಒಟ್ಟಾರೆಗೆ ಏನು ಗಮನಿಸಬೇಕು, ಹೊಳೆಯ ಅಂಚಿನಲ್ಲಿ ಪಾತ್ರೆ ಪಡಗಳನ್ನು ಗುಡ್ಡ ತಿಕ್ತಾ ಇದ್ದ. ತಿಕ್ಕಿ ಎಲ್ಲವನ್ನು ಶಾಂಭವಿ ಒಳಗೆ ಅದ್ದಿ ತೆಗಿತಾ ಇದ್ದ. ಅಂಥ ಸಂದರ್ಭದಲ್ಲಿ ಏನಾಯಿತು, ಅದು ತುಳುವ ಹಲಸಿನಂತೆ ಆ ಕುಳಿತಂಥ ಬೋದು ಮೆತ್ತಗಾಗಿತ್ತು. ಇವನು ತೊಳೆದಂಥ ಪಾತ್ರೆ ಪಡಗಳಲ್ಲೂ ಕೂಡ ಶಾಂಭವಿ ಹೊಳೆಯ ಪಾಲಾಗ್ತವೆ. ಅಂಥ ಸಂದರ್ಭದಲ್ಲಿ ಇವನು ಕೂಡ ಭಾಳ ಈಜುಗಾರ ಗುಡ್ಡ. ಇವನು ಈಜಿಗೆ ಮೀನುಗಳೇನು ಆಡ್ತಾ ಇದ್ದು, ಆದರೆ ಸ್ವಲ್ಪ ಹೊತ್ತು ಈಜದ ತೆಗಲಿಕ್ಕೆ ಪ್ರಯತ್ನ ಮಾಡ್ದ. ಅವನಿಗೆ ಗೊಂದಲ ಆಯಿತು. ಇದು ವಿಚಾರವನ್ನು ಅಪ್ಪನಿಗೆ ತಿಳಿಸೋಣ, ನಮ್ಮ ಕುದುಪ ಅಪ್ಪನಿಗೆ ತಿಳಿಸೋಣ ಅಂತೇಳಿ ಗುಡ್ಡ ಓಡಿ ಬರ್ತಾನೆ. ಅಷ್ಟೊತ್ತಿಗೆ ಕುದುಪ ದಣಿಗಳ ತೆಂಗಿನ ತೋಟದಲ್ಲಿ ಆ ಶಾಲೆ ಬಿಡಿಸುವ ಅಥವಾ ತೋಟದಲ್ಲಿ ತೆಂಗಿನ ಬುಡ ಬಿಡಿಸುವ ಕೆಲಸದಲ್ಲಿ ಮಗ್ನನಾಗಿರ್ತಾನೆ. ಈ ವಿಚಾರವನ್ನು ಕೇಳಿ ಕುದುಪನಿಗೆ
ಎದೆ ಬಡಿತ ನಿಂತೋಗುತ್ತೆ. ಅಯ್ಯೋ ನಡಿಯ ಮಾರಾಯ, ಈ ಪಾತ್ರ ಪಡಗಳನ್ನೆಲ್ಲ ಮುಳಿಸಿ ಬಂದುಬಿಟ್ಟಿದೆಯಲ್ಲ, ಇನ್ನು ದಣಿಗಳಿಗೆ ನಾನು ಏನು ಹೇಳಬೇಕು ಅಂತೇಳ್ಬಿಟ್ಟು ಓಡ ಬರ್ತಾನೆ. ಇನ್ನು ಕುದುಪ ಆ ನೀರಿನಲ್ಲಿ ಎಗರಿ ಎಲ್ಲವನ್ನು ತೆಗಿತಾನೆ. ತೆಗೆದವಾಗ ಒಂದೊಂದೇ ಗಡ್ಡಿಗೆ ಹಾಕ್ತಾನೆ. ಕುದುಪ ಗುಡ್ಡನನ್ನು ಕೇಳ್ತಾನೆ, ಇನ್ಯಾವ್ಯಾವ ತಂದಿದೆ ಹೇಳೋ ಅಂತೇಳ್ಬಿಟ್ಟು. ಆದರೆ ಗುಡ್ಡನಿಗೆ ಒಂದು ಮಾತ್ರ ನೆನಪಡ್ತಾ ಇಲ್ಲ, ಅದು ಯಾವುದು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಇಂಥ ಗೊಂದಲದಲ್ಲಿ ಪಾಪ ಗುಡ್ಡನಿದ್ದಾನೆ. ಇಂಥ ವಿಚಾರವು ಪ್ರಸ್ತುತ ಈ ಭಾಗದಲ್ಲಿ ಅಡಕಾಗಿದೆ ಅನ್ನೋದನ್ನು ನೆನಪು ಮಾಡಬೇಕು. ಇನ್ನು ಅಪ್ಪನ ಕಾಡುವಿಕೆಗೆ ಕೊನೆಗೂ ಯೋಚಿಸಿ ಅಣ್ಣಾದ ಗುಡ್ಡನಿಗೆ ತಟ್ಟನೆ ನೆನಪಿಗೆ ಬಂದಿದ್ದು ಆ ಬೆಳ್ಳಿ ಲೋಟ. ಹಾಗಾದರೆ ಏನು ಕಳ್ಕೊಂಡಿದ್ದ? ಇನ್ನೊಂದು ಯಾವ ಸಿಕ್ಕಿರಲಿಲ್ಲ? ಬೆಳ್ಳಿ ಲೋಟ ಸಿಕ್ಕಿರಲಿಲ್ಲ. ಇದೊಂದು ನೀರಿನಲ್ಲಿ ಮುಳುಕೊಂಡಿತ್ತು. ಎಲ್ಲವನ್ನ ತೆಗೆದುಹಾಕಿದ ಕುದುಪ ತಂದೆ, ಆದರೆ ಬೆಳ್ಳಿ ಲೋಟ ಸಿಕ್ಕಿರಲಿಲ್ಲ. ಈಗ ಹಂಗೆ ನೆನಪಾಯಿತು. ಯಾರಿಗೆ? ಗುಡ್ಡನಿಗೆ. ಏನೆಲ್ಲ ಬೈದ ಕುದುಪ, ಬಾಯಿ ಬಂದಂಗೆ ಬೈದ ಮೇಲೆ ಗುಡ್ಡನಿಗೆ ನೆನಪಾಯಿತು. ಏನೋ ಯೋಚನೆ ಬಂತು. ಅಣ್ಣಾದ ಗುಡ್ಡನಿಗೆ ಥಟ್ಟ ನೆನಪಿಗೆ ಬಂದಿದ್ದು ಆ ಬೆಳ್ಳಿ ಲೋಟ. ಹೌದು, ಬೆಳ್ಳಿ ಲೋಟನೇ ನಾನು ಈಗ ಕೊನೆಯದಾಗಿ ಕಳ್ಕೊಂಡಿರೋದು. ಈ ನೀರಿನಲ್ಲಿ ಉಳ್ಕೊಂಡಿರೋದು ಯಾವುದು? ಬೆಳ್ಳಿ ಲೋಟ ಅಂತೇಳಿ ಗೊತ್ತಾಯಿತು. ಅವನಿಗೆ ಗೊತ್ತಾಗಲಿಕ್ಕೆ ಕಾರಣವೂ ಕೂಡ ಬಂದಿತ್ತು. ಯಾಕೆಂದರೆ ಮುಂಜಾನೆ ರೇಜಿಗೆ ಇಡಿಸುವಷ್ಟು ಬಾರಿ ದಣಿಪತ್ನಿಯವರು ಈ ಬೆಳ್ಳಿ ಲೋಟ ಜಾಗ್ರತ ಮಾರಾಯ, ನನ್ನ ಮದುವೆಯಲ್ಲಿ ನನ್ನಪ್ಪ ಕೊಟ್ಟಿದ್ದು. ಅಪ್ಪಯ್ಯ ಕೂಡ್ಲದ ರಥ ಬೀದಿಯಲ್ಲಿರುವ ನರಸಿಂಹಾಚಾರಿಯಲ್ಲಿ ಮಾಡಿದ್ದು. ಗುಡ್ಡ ಪಾತ್ರೆ ಪಡಗಳನ್ನು ತಿಕ್ಕಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ಬೆಳ್ಳಿ ಲೋಟವನ್ನು ಹಾಕ್ತಾ, ನೋಡಯ್ಯ ಭಾಳ ಹುಷಾರ ಕಣ ಗುಡ್ಡ, ಇದು ಅಂತಿಂದ ಬೆಳ್ಳಿ ಲೋಟ ಅಲ್ಲ, ಭಾಳ ಹುಷಾರಿ. ಏಕೆಂದರೆ ಇದನ್ನು ಜಾಗೃತಿಯಾಗಿಡಬೇಕು. ನನ್ನ ಮದುವೆಯಂದು ನನ್ನಪ್ಪ ನನಗೆ ಕೊಟ್ಟಿದ್ದು. ಅದರಲ್ಲೂ ಅಪ್ಪಯ್ಯ ಕೂಡ್ಲದ ರಥಬೀದಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಜಾಗ. ಕೂಡ್ಲದ ರಥಬೀದಿ ಅಂದರೆ ಆ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ರಥದ ಬೀದಿ. ಆ ರಥದ ಬೀದಿಯಲ್ಲಿ ನರಸಿಂಹಾಚಾರಿ ಮಾಡಿದ್ದಾನೆ ಇದನ್ನು, ಈ ಬೆಳ್ಳಿ ಲೋಟವನ್ನು. ಅದಕ್ಕಾಗಿ ವಿಶೇಷವಾಗಿ ಮಾಡಿದ್ದಾನೆ. ಈ ಬೆಳ್ಳಿ ಲೋಟವನ್ನು ಬಹಳ ಹುಷಾರಾಗಿ ನೀವು ತಿಕ್ಕಿ ತರಬೇಕು ಅಂತೇಳ್ಬಿಟ್ಟು ರೋಸಿಗೆ ಆಗುವಷ್ಟು ಹೇಳಿ ಗುಡ್ಡನಿಗೆ ಕಳಿಸಿರ್ತಾಳೆ. ಗುಡ್ಡನಿಗೆ ಬೇಸರ ಆಗುತ್ತೆ. ಅಯ್ಯೋ ಅಯ್ಯಮ್ಮ ಎಷ್ಟು ಸರಪ್ಪ ಹೇಳೋದು, ಬರೀ ಬೆಳ್ಳಿ ಲೋಟದ ಬಗ್ಗೆ ಹೇಳ್ತಾಳೆ ಅಂಥೇಳಿ ಭಾಳ ಬೇಸರ ಆಗಿರುತ್ತೆ. ಆ ಬೇಸರದಲ್ಲಿ ಕೇಳಿಸಿಕೊಂಡ ಕಾರಣದಿಂದಾಗಿ ಈಗ ಬೆಳ್ಳಿ ಲೋಟ ಸಿಕ್ಕಿಲ್ಲ, ಬೆಳ್ಳಿ ಲೋಟ ಮುಳುಕೊಂಡಿದೆ ಅಂತೇಳಿ ಗುಡ್ಡನಿಗೆ ನಿಧಾನಕ್ಕೆ ನೆನಪಾಯಿತು. ಯಾಕೆ ನೆನಪಾಯಿತು? ಸುಮಾರು ಸಾರಿ ಹೇಳಿದ್ಲು. ಯಾರು? ವೆಂಕಪ್ಪಯ್ಯನ ಹೆಂಡತಿ ಅಥವಾ ವೆಂಕಪ್ಪಯ್ಯನ ಪತ್ನಿ ಹೇಳಿದ್ಲು. ಏನಂತ ಹೇಳಿದ? ಜಾಗ್ರತ ಮಾರಾಯ, ಈ ಬೆಳ್ಳಿ ಲೋಟ ನನ್ನಪ್ಪ ಮದುವೆಯ ಅಂದು ನನಗೆ ಕೊಟ್ಟಿದ್ದು. ಇದನ್ನು ಯಾರು ಮಾಡಿದ್ದು? ಕೂಡ್ಲದ ರಥಬೀದಿ. 2 ಅಂಕದ ಪ್ರಸಂಗ ಕೇಳ್ತಾನೆ. ಇದನ್ನು ಕೂಡ್ಲದ ರಥಬೀದಿಯಲ್ಲಿರುವ ನರಸಿಂಹಾಚಾರಿ ಮಾಡಿದ್ದು. ಅದರ ಮೈಮೇಲಿನ ಹೂಬಳ್ಳಿಯನ್ನು ಈ ಕಾಲದ ಯಾವ ಆಚಾರಿ ತಾನಿ ಮಾಡಿಯಾನ್? ಅದರ ಮೈಮೇಲಿರ್ತಕ್ಕಂಥ ಹೂಬಳ್ಳಿಯನ್ನು, ಅಂದರೆ ಹೂವು ಕೆತ್ತಿದ್ದಾನೆ ಅಲ್ವಾ, ಹೂವನ್ನು ಬಳ್ಳಿಯಲ್ಲಿ ಕೆತ್ತಿದ್ದಾನೆ. ಆದ್ದರಿಂದ ಇದನ್ನು ಈಗಿನ ಆಚಾರಿಗಳು ಯಾವುದೇ ಕಾರಣಕ್ಕೆ ಮಾಡಲಾರರು. ಭಾಳ ಟ್ಯಾಲೆಂಟಾಗಿ ವಿಶೇಷವಾದ ಚಿಂತನೆಯಿಂದ ನರಸಿಂಹಾಚಾರ್ಯರು ಇದನ್ನು ಮಾಡಿದ್ದು. ಆದ್ದರಿಂದ ಇದು ವಿಶೇಷವಾದದ್ದು. ಇದನ್ನು ಹುಷಾರಿ, ನನ್ನಪ್ಪ ಮದುವೆಯೆಂದು ಇದನ್ನು ಕೊಟ್ಟಿದ್ದ. ಇದನ್ನು ಕೂಡ್ಲದ ರಥಬೀದಿಯಲ್ಲಿ ನರಸಿಂಹಾಚಾರಿ ಅಂತಕ್ಕಂಥವನು ಮಾಡಿದ್ದ. ಅದರ ಮೈ ಮೇಲಿರ್ತಕ್ಕಂಥ ಹೂಬಳ್ಳಿಯನ್ನು ಈಗಿನ ಕಾಲದ ಆಚಾರ್ಯಗಳು ಯಾರೂ ಕೂಡ ಮಾಡಲ್ಲ. ಭಾಳ ಎಚ್ಚರಿಕೆ ಕಾಣಲಿ ಗುಡ್ಡ, ಇದನ್ನು ಮಾತ್ರ ಭಾಳ ಹುಷಾರಾಗಿ ತರಬೇಕು ಅಂತೇಳಿ ಪದೇ ಹೇಳಿ ಗುಡ್ಡನಿಗೆ ಪಾತ್ರೆ ಪಡಗಳನ್ನು ಮತ್ತು ಈ ಬೆಳ್ಳಿ ಲೋಟವನ್ನು ಒಪ್ಪಿಸಿದ್ದಳು. ಯಾವಾಗ ಕುದುಪ ಕೇಳ್ತಾನೋ ಈಗ ನೆನಪಾಗುತ್ತೆ ಗುಡ್ಡನಿಗೆ. ಹೌದು, ಮತ್ತು ಒತ್ತಿ ಹೇಳಿ ಬೆಳ್ಳಿ ಲೋಟ ಹುಷಾರ ಮಾರಾಯ ಅಂತಬಿಟ್ಟು ವೆಂಕಪ್ಪಯ್ಯನ ಹೆಂಡತಿ ನನಗೆ ಹೇಳಿ ಕಳಿಸಿದ್ಲು. ಓಹೋ, ಆ ಬೆಳ್ಳಿ ಲೋಟನ ಈಗ ಈ ನೀರಿನಲ್ಲಿ ಮುಳುಕೊಂಡಿರೋದು ಅಂತೇಳಿ ನಿಧಾನಕ್ಕೆ ನೆನಪು ಮಾಡಿಕೊಂಡ. ಯಾರು? ಗುಡ್ಡ ಎಂದು ಹೇಳಿಯೇ ಮುಸುರೆಯ ಪಾತ್ರೆಯ ಜೊತೆ ಅದನ್ನು ಸೇರಿಸಿ ಇಟ್ಟದ್ದನ್ನು ಗುಡ್ಡ ಇದೀಗ ನೆನಪಿಸಿಕೊಂಡ. ಓಹೋ, ಬೆಳಗಿಲೆ ನನಗೆ ಮುಸುರೆಗಳನ್ನು ತಿಕ್ಕಕ್ಕೆ ಹಾಕಬೇಕಾದ್ರೆ, ಪಾತ್ರೆಗಳನ್ನು ತಿಕ್ಕಕ್ಕೆ ಹಾಕಬೇಕಾದ್ರೆ ಅಯ್ಯಮ್ಮ ಹೇಳಿದ್ಲು, ಪದೇ ಹೇಳಿದ್ಲು ಅಂತೇಳಿ ನೆನಪು ಮಾಡ್ಕೊಂಡ. ಅವ್ರ ಅಪ್ಪನ ಮಾತ್ರೆಗೆ ಉತ್ತರವನ್ನು ಕೊಟ್ಟ. ಅಪ್ಪ, ಬೆಳ್ಳಿ ಲೋಟನೇ ಉಳ್ಕೊಂಡಿರೋದೀಗ, ಎಲ್ಲವನ್ನ ನೀನು ತೆಗೆದುಕೊಟ್ಟಿದ್ದೀಯ, ನನಗೆ ಅದೊಂದು ಉಳ್ಕೊಂಡಿದೆ ಅಂತೇಳಿ ಈಗ ತಂದೆ ಕುದುಪನಿಗೆ
ಗುಡ್ಡ ಹೇಳ್ತಾ ಹೋಗ್ತಾನೆ. ಆದರೇನು ಆತ ನೆನಪಿಸಿಕೊಂಡದ್ದೇ ಬಂತು ಕುದುಪ, ಆದರೇನು ಆತ ನೆನಪಿಸಿಕೊಂಡಿದ್ದೇ ಬಂತು ಕುದುಪ ಅದೆಷ್ಟು ಬಾರಿ ಒಳೆಯೊಳಗೆ ಮುಳುಗಿ ಮೇಲೆದ್ದರೂ ಬೆಳ್ಳಿ ಲೋಟವನ್ನು ಬಿಟ್ಟು ಕೊಡುತ್ತಿಲ್ಲ. ಕುದುಪ ತಂದೆ ಏನು ಮಾಡ್ದಾನೆ, ಮುಳುಗಿ ಬೆಳ್ಳಿ ಲೋಟ ಅದೊಂದು ಸಿಕ್ಕರೆ ಸಾಕಪ್ಪ, ಅದೊಂದು ಸಿಕ್ಬಿಟ್ರೆ ಅಲ್ಲಿಗೆ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂತೇಳಿ ಮುಳುಗಿ ತೆಗಿತಾನೆ. ಆದರೆ ಬೆಳ್ಳಿ ಲೋಟ ಯಾವುದೇ ಕಾರಣಕ್ಕೆ ಸಿಕ್ಕಂಗಿಲ್ಲ, ಅದು ಎಲ್ಲೂ ಮಾಯ ಆಗ್ಬಿಟ್ಟಿದೆ. ಇಂಥ ಗೊಂದಲದಲ್ಲಿ ಸಿಕ್ಕಾಕೊಂಡ್ರು ಇಡೀ ಕುಟುಂಬ, ಕುದುಪ, ಚಿನ್ನಮ್ಮ ಮತ್ತು ಈ ಗುಡ್ಡ, ಮೂವರು ಕೂಡ ಸಿಕ್ಕಾಕೊಂಡಂಗೆ. ಯಾಕಂದರೆ ಒಂದೇ ಸಂಸಾರ ತಾನೆ. ಹಾಗಾಗಿ ಅಂತೂ ಬೆಳ್ಳಿ ಲೋಟ ಒಡಲಿಂದ ಹೊರಬರಲಿಲ್ಲ. ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಕುದುಪನ ಎಷ್ಟೆಲ್ಲ ಪ್ರಯತ್ನ ಪಟ್ಟರೂ ಕೂಡ ಆ ಬೆಳ್ಳಿ ಲೋಟ ಮತ್ತೆ ಅದು ಹೊರಗಡೆ ಕಾಣಿಸ್ಲಿಲ್ಲ. ಅಪ್ಪ ಮಗ ಇಬ್ಬರು ಆಗ ತಾನೇ ಅಲ್ಲಿಗೆ ಬಂದು ಚಿನ್ನಮ್ಮನ ಜೊತೆ ಸೇರಿ ಸಾಕಷ್ಟು ಕಣ್ಣೀರನ್ನು ಒಳೆಯ ನೀರಿಗೆ ಸೇರಿಸಿದರು. ಒಳೆಯಿಂದ ಬಂದ ಉತ್ತರ ಒಂದೇ, ಬೆಳ್ಳಿ ಲೋಟ ಇಲ್ಲ ಎಂಬುದೇ. ಅಷ್ಟೊತ್ತಿಗೆ ಚಿನ್ನಮ್ಮ ಓಡಿ ಬಂದು, ಅಯ್ಯೋ ನನ್ನ ಮಗ ಗುಡ್ಡ ಬೆಳ್ಳಿ ಲೋಟವನ್ನು ಕಳೆದುಬಿಟ್ಟಿದ್ದಾನಂತೆ ಅಂತೇಳಿ, ಅಯ್ಯೋ ನನ್ನ ಗಂಡ ಕುದುಪ ಈ ನೀರಿನಲ್ಲಿ ಮುಳುಗಿ ತೆಗಿತಾನೆ ಅಂತೇಳಿ ಮೂವರು ಕೂಡ ಗಡ್ಡೆ ಮೇಲೆ ನಿಂತ್ಕೊಂಡು ಶಾಂಭವಿ ಹೊಳೆಯ ದಡದಲ್ಲಿ ನಿಂತ್ಕೊಂಡು ಅಳ್ತಾರಂತೆ. ಅನ್ಯಾಯವಾಗಿ ಹೋಗ್ಬಿಡ್ತು, ದಣಿಗಳಿಗೆ ಹೆಂಗೆ ಹೇಳಬೇಕು, ಈ ಲೋಟವನ್ನು ಕಳೆದಿದ್ವಿ ಅಂಥೇಳಿ ಹೆಂಗಪ್ಪ ಒಪ್ಪಿಸೋದು ಅಂತೇಳಿ ಮೂವರು ಕೂಡ, ಯಾರೋ ಕುದುಪ, ಚಿನ್ನಮ್ಮ ಗಂಡ ಹೆಂಡರು, ಇನ್ನು ಗುಡ್ಡ ಮಗ 8 ವರ್ಷದ ಬಾಲಕ, ಈ 3 ಜನ ಕೂಡ ಕಣ್ಣೀರನ್ನು ಸುರಿಸಂತೆ. ಆ ಕಣ್ಣೀರು ಶಾಂಭವಿ ಹೊಳೆಯಲ್ಲಿ ತೇಲಿ ಹೋಯಿದುವಂತೆ. ನೋಡಿ, ನೀರಿಗೆ ಸೇರಿ ಹೊಳೆಯಿಂದ ಒಂದೇ ಉತ್ತರ, ಬೆಳ್ಳಿ ಲೋಟ ಇಲ್ಲ ಎಂಬುದು. ಭೂಮಿ ಆಕಾಶ ಒಂದಾಗುವಂತೆ ಮತ್ತೆ ಮಳೆ ಜಳೆಯತೊಡಗಿದಾಗ ಕುದುಪ ಅಸಹಾಯಕನಾಗಿ ದನಿಗಳ ಅಂಗಳಕ್ಕೆ ಬಂದು ಬೆಳ್ಳಿ ಲೋಟದ ವಿಷಯ ತಲುಪಿಸಿದ್ದ. ಮತ್ತೆ ಅಷ್ಟೊತ್ತಿಗೆ ಚಿಂತೆ ಮಾಡಿಕೊಂಡು ಹೊಳೆಯ ಅಂಚಿನಲ್ಲಿ ನಿಂತ್ಕೊಂಡಿದ್ರು ಮೂವರು. ಅಷ್ಟೊತ್ತಿಗೆ ಏನಾದರೂ ಮಾಡಿ ಈ ವಿಚಾರಗಳನ್ನು ತಿಳಿಸ್ಬೇಕು, ಈ ವಿಚಾರವನ್ನು ಮನವರಿಕೆ ಮಾಡಬೇಕು ಅಂತಬಿಟ್ಟು ಸೀದಾ ದನಿಗಳ ಮನೆಯ ಮುಂಭಾಗಕ್ಕೆ ಬಂದರು, ಅಥವಾ ಆ ಒಂದು ಅಂಗಳಕ್ಕೆ ಬಂದು ನಿಂತ್ಕೊಂಡ್ರಂತೆ. ಈ ವಿಚಾರವನ್ನು ತಿಳಿಸಿದರೆ ಒಳ್ಳೆಯದು ಅಂಥೇಳಿ ಮಳೆಯ ಆರ್ಭಟದ ಜೊತೆ ದಣಿಯರ ಆರ್ಭಟವೂ ಏರಿತು. ಮಳೆ ಜೋರ ಬರ್ತಾ ಇತ್ತು. ಇನ್ನು ಯಾವಾಗ ಬೆಳ್ಳಿ ಲೋಟ ಕಳೆದು ಬಿಟ್ಟಿದ್ದಾನೆ ನನ್ನ ಮಗ ಗುಡ್ಡ, ದಯವಿಟ್ಟು ಕ್ಷಮಿಸಬೇಕು ಅಂತಬಿಟ್ಟು ಯಾವಾಗ ಈ ಕುದುಪ ಹೇಳಿಬಿಟ್ನೋ, ಮಳೆಯಷ್ಟೇ ಆರ್ಭಟಿಸಿದಂತೆ ಯಾರು, ವೆಂಕಪ್ಪಯ್ಯ ದಣಿಗಳು. ಆ ಆರ್ಭಟದ ಜೊತೆಗೆ ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನು ಲಪಟಾಯಿಸಿದ್ದು ಎಂಬ ಅಪವಾದವು ಬೀಸಿ ಬಂದು ಕುದುಪ ದಣಿಗಳ ಕೈಕಾಲು ಹಿಡಿದು ನಡೆದ ನಿಜ ಸ್ಥಿತಿ ವಿವರಿಸಿದರೂ ಅವರು ಒಪ್ಪಲಲ್ಲರು. ದಣಿಯವರು ಎಂದಾದರೂ ಒಕ್ಕಲ ಮಕ್ಕಳು ನಂಬಿದ್ದುಂಟೆ. ಎಲ್ಲ ಹೇಳ್ತಾರೆ, ಏನಿಲ್ಲ ನನ್ನ ಮಗ ಹಿಂಗೆ ಗುಡ್ಡ, ನೀವು ಪಾತ್ರೆ ಪಡಗಳನ್ನು ತಿಕ್ಕಬೇಕಾದ್ರೆ ಅಕಸ್ಮಿಕವಾಗಿ ಕಾಲು ಜಾರಿದೆ, ಹಾಗಾಗಿ ಎಲ್ಲ ಸಿಕ್ಕಿದ್ದಾರೆ ಸ್ವಾಮಿ, ಬೆಳ್ಳಿ ಲೋಟ ಒಂದು ಮಾಯ ಆಗಿದೆ, ಅದು ಈ ಶಾಂಭವಿ ಹೊಳೆ ಮುಳುಗಿಸ್ಕೊಂಡ್ಬಿಟ್ಟಿದೆ, ಎಷ್ಟೆಲ್ಲ ಪ್ರಯತ್ನ ಪಟ್ವಿ, ಅದಕ್ಕಾಗಿ ಸಿಗಲಿಲ್ಲ ಅಂತಬಿಟ್ಟು ಮೂವರು ಸೇರಿಕೊಂಡು, ಯಾರ್ಯಾರು, ಕುದುಪ, ಚಿನ್ನಮ್ಮ, ಗುಡ್ಡ, ಮೂವರು ಸೇರ್ಕೊಂಡು ಹೇಳಿದರೂ ಕೂಡ ಯಾವುದೇ ಕಾರಣಕ್ಕೆ ದಣಿ ವೆಂಕಪ್ಪಯ್ಯ ಒಪ್ಪಲಿಲ್ಲ. ಅಂದರೆ ಇದನ್ನು ನೀವು ಲಪಟಾಯಿಸಿದ್ರಾ, ಅದು ಒತ್ಕೊಂಡು ಹೋಗಿದ್ರಾ, ಅಥವಾ ಇದನ್ನು ನೀವು ಮೋಸ ಮಾಡಿ ನನಗೆ ಇದನ್ನೆಲ್ಲರೂ ಬಚ್ಚಿಟ್ಟಿದ್ರಾ ಅಂತಬಿಟ್ಟು ಈ ವೆಂಕಪ್ಪಯ್ಯ ಯಾರ ಮೇಲೆ ಅಪವಾದವನ್ನು ಹೊರಿಸಿದ, ಈ ಕುಟುಂಬದ ಮೇಲೆ. ಯಾವ ಕುಟುಂಬದ ಮೇಲೆ? ಕುದುಪ ಅಥವಾ ಚಿನ್ನಮ್ಮನ ಕುಟುಂಬದ ಮೇಲೆ ಹೊರಿಸ್ತಾ, ನನ್ನ ಮಕ್ಕಳ ನೀವು ಇಲ್ಲೇ ಬಚ್ಚಿಟ್ಟಿದ್ರಾ, ಕಳತನ ಮಾಡಿದ್ರಾ, ಸುಮ್ಮನೆ ಬಾಯಿ ಬಂದಂಗೆ ಹೇಳ್ತಿದ್ರಾ, ಈ ಬೆಳ್ಳಿ ಲೋಟ ಹೊಳೆ ಮುಳುಗಿಸ್ಕೊಂಡ್ಬಿಟ್ಟಿದೆ, ಅದು ಹೊಳೆಯಲ್ಲಿ ಪಾಲಾಗಿದೆ ಅಂತೇಳಿ ಹೇಳ್ತಿದ್ರೆ ಅಂತಬಿಟ್ಟು ವೆಂಕಪ್ಪಯ್ಯ ಒಪ್ಪಲಿಲ್ಲಂತೆ. ಏನಂತಂದರೆ ಇಲ್ಲಿ ಒಂದೊಂದು ಪ್ರಶ್ನೆಗಳು, ದಣಿಯವರು ಯಾರ ಮಾತನ್ನು ಕೇಳುತ್ತಿರಲಿಲ್ಲ ಅಥವಾ ನಂಬುತ್ತಿರಲಿಲ್ಲ ಅಂತ ಕೇಳ್ತಾನೆ. ದಣಿಗಳು ಎಂದಾದರೂ ಒಕ್ಕಲ ಮಾತುಗಳನ್ನು ಅಥವಾ ಒಕ್ಕಲು ಮಕ್ಕಳ ಮಾತುಗಳು, ಇಂಥ ಕೆಲಸದ ಆಳುಗಳ ಮಾತುಗಳನ್ನು ಕೇಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ. ಈ ಬೆಳ್ಳಿ ಲೋಟವನ್ನು ಎಂದು ಲಪಟಾಯಿಸಿದ ಕೀರ್ತಿ ಅಥವಾ ಕದ್ದಂಥ ಈ ಒಂದು ಅಪವಾದ ಯಾರಿಗೆ ಬಂತು? ಈ ಕುದುಪನ ಕುಟುಂಬಕ್ಕೆ ಬಂದಿತು. ಇದು 1 ಅಂಕದ ಪ್ರಶ್ನೆಗೆ ಇಲ್ಲಿ 2, 3 ಕೇಳುವ ಸಾಧ್ಯತೆ ಇದೆ. ಭಾಳ ಹುಷಾರಾಗಿ ನೀವು ಗಮನ ಹರಿಸಬೇಕು. ಇದೆಲ್ಲ ಸಾಕು ಮಾರಾಯ, ಯಾವತ್ತು ನಮ್ಮ ಮುಸ್ರೆ ಪಾತ್ರೆಗಳನ್ನು ನುಂಗಿದವಳೆ, ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತೇನಾ? ಅಷ್ಟೊತ್ತಿಗೆ ವೆಂಕಪ್ಪಯ್ಯನ ಹೆಂಡತಿ ಹೊರಗೆ ಬಂದೇ ಬಿಟ್ರು. ಲೇ ನನ್ನ ಮಕ್ಕಳ, ಏನೆಲ್ಲ ಸುಳ್ಳು ಹೇಳ್ತಾ ಇದ್ರ, ಯಾವತ್ತು ಮುಸ್ರೆ ಪಾತ್ರೆಗಳನ್ನು ತಿಕ್ಕಲಿಕ್ಕೆ ಈ ಬೆಳ್ಳಿ ಲೋಟವನ್ನು ಕೂಡ ತಗೊಂಡೋಗ್ತಾ ಇದೆ ಈ ಗುಡ್ಡ, ಎಂದೂ ಕೂಡ ಈ ಬೆಳ್ಳಿ ಲೋಟವನ್ನು
ಆ ಶಾಂಬೆಗಳೇ ನುಂಗಿರಲಿಲ್ಲ, ಇವತ್ತು ನುಂಗಿದೆಯಾ ಅಂತ ಸುಳ್ಳು ಹೇಳ್ತೀರಾ ನನ್ನ ಮಕ್ಕಳ್ರ ಅಂಥೇಳಿ ಈ ಕುದುಪನ ಕುಟುಂಬದ ಮೇಲೆ ವೆಂಕಪ್ಪಯ್ಯನ ಹೆಂಡತಿ ಕೂಡ ಗಲಾಟೆ ಮಾಡಲಿಕ್ಕೆ ಶುರು ಹಚ್ಕೊಂಬಿಡ್ಲು. ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ, ನನ್ನಪ್ಪ ಕೊಟ್ಟಿದ್ದು ಇದು ಅಲ್ವಾ, ನನ್ನ ಮದುವೆ ದಿನದಿಂದ ಕೊಟ್ಟಿದ್ದು, ಅದರಲ್ಲೂ ಕೂಡ್ಲದ ರಥಬೀದಿಯಲ್ಲಿ ನರಸಿಂಹಾಚಾರಿ ಮಾಡಿದ ಇಂಥ ಬೆಳ್ಳಿ ಲೋಟವನ್ನು ನೀವು ಕಳ್ಕೊಂಬಂದಿದ್ರಾ ಅಂಥೇಳಿ ಈ ಕುದುಪನ ಮೇಲೆ ಪ್ರಶ್ನೆಯನ್ನು ಮಾಡಿದರು ಎಂದು ಒಳಮನೆಯ ದಾರಂದ ಅಂದ್ರೇನು, ಬಾಗಿಲಿಗೆ ಆತುಕೊಂಡೇ ದಣಿಪತ್ನಿಯರು ಚೀರಿದಾಗ ಕುದುಪನ ಬಾಯಿ ಕಟ್ಟಿ ಹೋಗಿತ್ತು. ಕುದುಪನಿಗೆ ಬಾಯಿ ಕಟ್ಟೋಯ್ತಂದೆ. ಅಯ್ಯೋ, ದಣಿಗಳು ಬೇರೆ ಬೈತಾ ಇದ್ರು, ಈಗ ಚಿನ್ನಮ್ಮ ಬೇರೆ ಈ ದಣಿಗಳ ಹೆಂಡತಿ ಬೇರೆ ಬಂದು ನನಗೆ ಬೈತಾ ಇದ್ದಾರಲ್ಲ, ಏನು ಮಾಡೋದಪ್ಪ, ಇದನ್ನು ಹೆಂಗೆ ಒಪ್ಸೋದು, ಈ ದಣಿಪತ್ನಿಯ ಹೆಂಡತಿಯು ಕೂಡ ನನಗೆ ಬೈತಾ ಇದ್ದಾಳಲ್ಲ, ಏನು ಸಮಾಚಾರ, ಹೆಂಗೆ ಮಾಡಬೇಕು, ಏನು ವ್ಯರ್ಥ ಅಂತೇಳಿ ಈ ಬೆಳ್ಳಿ ಲೋಟವನ್ನು ಕಳೆದುಕೊಂಡಂಥ ಕುದುಪ ಈಗ ಒದ್ದಾಡತೊಡಗಿದನು. ಧನಿಗಳು ಗುಡ್ಡನ ಬಾಯಿ ಬಿಡಿಸಲು ಆತನ ಮೈ ಮೇಲಿನ ಚರ್ಮ ಸುಲಿಯುವುದೊಂದೇ ಬಾಕಿ. ವೆಂಕಪ್ಪನಿಗೆ ಇನ್ನಿಲ್ಲದ ಸಿಟ್ಟು ಬಂತು. ಯಾಕೆ ಸಿಟ್ಟು ಬಂತು? ತನ್ನ ಹೆಂಡತಿಯ ಬೆಳ್ಳಿ ಲೋಟವನ್ನು ಕಳೆದು ಬಂದಿದ್ದಾರೆ ಇವರು, ಅದಕ್ಕಾಗಿ ಈ ಗುಡ್ಡನನ್ನು ಸರಿಯಾಗಿ ಬಡಿಯಬೇಕು, ಇಲ್ಲದಿದ್ದರೆ ನನಗೆ ಸಮಾಧಾನ ಆಗಲ್ಲ ಅಂಥೇಳಿ ಈ ವೆಂಕಪ್ಪಯ್ಯನಿಗೆ ಅನಿಸ್ತಂತೆ, ಈ ನನ್ನ ಮಕ್ಕಳಿಗೆ ಸರಿಯಾಗಿ ಬಡಿಲೇಬೇಕು ಅಂಥೇಳಿ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಈ ಎಂಥ ಶಿಕ್ಷೆಯನ್ನು ಕೊಡ್ತಾನೆ ನೋಡಿ ಆ ವೆಂಕಪ್ಪಯ್ಯ. ಯಾರಿಗೆ? ಆ ಗುಡ್ಡನಿಗೆ. ಅಂಗಳದ ಬಂಗಾರ ಮರಕ್ಕೆ ಆತನನ್ನು ಬಿಗಿದು ಆ ಮಳೆಯಲ್ಲೇ ತೆಂಗಿನ ಕೊತ್ತಳಿಗೆಯಲ್ಲೇ ಬಡಿದರು. ಯಾವಾಗ ಬೆಳ್ಳಿ ಲೋಟ ಕಳ್ಕೊಂಬಂದಿದ್ವಿ, ಬೆಳ್ಳಿ ಲೋಟ ಶಾಂಬೆ ಒಳೆ ಮುಳುಗಿಸ್ಕೊಂಡ್ಬಿಟ್ಟಿದೆ ಅಂಥೇಳಿ ಈ ಕುದುಪನ ಸಂಸಾರ ಹೇಳುತ್ತೋ ಅಂಥ ಸಂದರ್ಭದಲ್ಲಿ ಇದನ್ನು ಮುಳುಗಿಸ್ತಾನೆ ಅವನು ಗುಡ್ಡನ, ಎಳ್ಕೊಂಬರ್ರಿ ಅಂಥೇಳಿ ಪಾಪ 8 ವರ್ಷದ ಈ ಬಾಲಕನನ್ನು ತಂದು ಹೊಂಗೆ ಮರ ಅಂತ ಕರೀತಾನೆ. ಹೊಂಗ್ಯಾರ ಮರಕ್ಕೆ ಕಟ್ಟಿಬಿಟ್ಟು ಹೊಂಗಾರೆ ಅಂದರೆ ಹೊಂಗೆ ಮರಕ್ಕೆ ಕಟ್ಟಿಬಿಟ್ಟು ಅಂಥ ಮಳೆಯಲ್ಲಿ ಸುಮ್ಮನೆ ರಭಸವಾಗಿ ಮಳೆ ಬರ್ತಾಯಿತು. ತೆಂಗಿನ ಕೊತ್ತಳಿಗೆ, ತೆಂಗಿನ ಮೊಟ್ಟೆ ಅಂತ ಕರೀತಾರೆ, ತೆಂಗಿನ ಗೆರೆಗಳನ್ನು ಎಲ್ಲ ತೆಗೆದ್ರೆ ಮೊಟ್ಟೆ ಸಿಕ್ಕುತ್ತೆ, ಆ ಮೊಟ್ಟೆ ಬಲವಾಗಿರುತ್ತೆ, ಅದು ಆ ಮೊಟ್ಟೆಯನ್ನು ತೆಗೆದುಕೊಂಡು ಹೊಂಗೆ ಮರಕ್ಕೆ ಕಟ್ಟಿಬಿಟ್ಟು ವೆಂಕಪ್ಪಯ್ಯ ದಣಿಗಳು ಸಿಕ್ಕಾಬಟ್ಲೆ ಬಡಿತಾ ಇದ್ದಾರೆ. ಯಾರಿಗೆ? ಗುಡ್ಡನಿಗೆ ಬಡಿತಾ ಇದ್ರು. ಚಿನ್ನಮನೆಗೆ ತನ್ನ ಕರುಳ ಪುಡಿಯ ಚೀರಾಟ ನೋಡಲಾಗಲಿಲ್ಲ. ಚಿನ್ನಮನಿಗಂತೂ ಕೂಡ ಭಾಳ ಬೇಸರ ಆಗ್ಬಿಡ್ತು. ಯಾಕಂದರೆ ತನ್ನ ಕರುಳ ಪುಡಿ ಯಾರು? ಗುಡ್ಡ. ಚಿನ್ನಮನಿಗೆ ಕರುಳ ಪುಡಿ ಅಂದರೆ ಮಗ ಯಾರು? ಗುಡ್ಡ ತಾನೆ. ಅದು ಗುಡ್ಡನನ್ನು ಕಟ್ಟಿ ಹೊಡಿತಾ ಇದ್ದ ವೆಂಕಪ್ಪಯ್ಯ ದಣಿಗಳು. ಅಂತಹ ಸಂದರ್ಭದಲ್ಲಿ ಚಿನ್ನಮನಿಗೆ ತಾಳಲಾಗಲಿಲ್ಲ. ತನ್ನ ಕರುಳ ಪುಡಿಯ ಚೀರಾಟ ನರಳಾಟ ನೋಡಲಾಗಲಿಲ್ಲ. ತಟ್ಟನೆ ನಮ್ಮ ಊರ ಕೋಡ್ದಪ್ಪು ದೈವದ ಆಣೆ ಇದೆ, ನನ್ನ ಮಗನ ಮೇಲೆ ಕೈ ಮಾಡಿದಲ್ಲಿ ಎಂದು ಅಸಹಾಯಕತನದಿಂದ ಕಿರುಚುತ್ತ ದಣಿಗಳ ಕಾಲಿಗಡ್ಡ ಬಿದ್ದು ತಾನು ಈ ಬೆಳ್ಳಿ ಲೋಟದ ಹಣವನ್ನು ವರ್ಷಾನುಗಟ್ಟಲೆ ಪಡೆಯಿಲ್ಲದೆ ನಿಮ್ಮಲ್ಲಿ ದುಡಿದು ತೀರಿಸುವನೆಂದು ಅಳುತ್ತಾ ಬೇಡಿಕೊಂಡಳು. ಸಿಕ್ಕಾಬಟ್ಲೆ ದಣಿ ವೆಂಕಪ್ಪಯ್ಯ ಕೊತ್ತಳಿಗೆ ತೆಗೆದುಕೊಂಡು, ಅದು ತೆಂಗಿನ ಮಟ್ಟೆ ತೆಗೆದುಕೊಂಡು ಹೊಂಗೆ ಮರಕ್ಕೆ ಕಟ್ಟಿ ಬಡಿತಾ ಇದ್ದ. ಪಾಪ ಚಿನ್ನಮ್ಮಿಗೆ ತಡೆಯಲಾಗಲಿಲ್ಲ. ತನ್ನ ಮಗ ಸತ್ತೋಗೋದು ಗ್ಯಾರಂಟಿ, ಗುಡ್ಡ ಸಾವನ್ನು ಅಪ್ಪೋದು ಗ್ಯಾರಂಟಿ ಅಂತೇಳಿ ಚಿನ್ನಮ್ಮನಿಗೆ ಗೊತ್ತಾಯಿತು. ಹೋಗಿ ವೆಂಕಪ್ಪಯ್ಯನ ದಣಿಗಳ ಕಾಲನ್ನು ಹಿಡ್ಕೊಳ್ತಾಳಂತೆ. ಏನಂತ ಹೇಳ್ಕೊಳ್ತಾಳೆ? ಕಿರುಚು ದಣಿ ಕಾಲಿಗೆ ಬಿದ್ಲು. ಏನಂತ ಬಿದ್ಲು? ನಮ್ಮ ಊರ ಕೋಡ್ದಬ್ದು ದೈವದ ಹಾಣೆ, ನನ್ನನ್ನು ಮತ್ತು ನನ್ನ ಮಗನಾಗಿರ್ತಕ್ಕಂಥ ಗುಡ್ಡನನ್ನು ಯಾವುದೇ ಕಾರಣಕ್ಕೆ ಹೊಡಿಬೇಡಿ ಸ್ವಾಮಿ. ಯಾಕೆಂದರೆ ವರ್ಷಾನುಗಟ್ಟಲೆ, ಎಷ್ಟು ವರ್ಷ ಹೇಳ್ರಿ, ನಿಮ್ಮ ತೋಟದಲ್ಲಿ ಪಡಿ ಇಲ್ಲದೆ, ಅಂದರೆ ಪಡಿ ಅಂದ್ರೇನು? ಕಾಳುಗಳಿಲ್ಲದೆ ವರ್ಷಾನುಗಟ್ಟಲೆ ನಿಮ್ಮ ತೋಟದಲ್ಲಿ ಸುಮಾರು 3 ಬೇಸಿಗೆಯಾದಷ್ಟು ನಾವು ಕೆಲಸವನ್ನು ಮಾಡಿ ಆ ಬೆಳ್ಳಿ ಲೋಟದ ಋಣವನ್ನು ತೀರಿಸುತ್ತೇವೆ ಎಂದು ದಣಿ ವೆಂಕಪ್ಪಯ್ಯನ ಕಾಲಿಗೆ ಬಿದ್ದಲಂತೆ. ಹೋಗಿ ಯಾರು? ಚಿನ್ನಮ್ಮ ಅಳುತ್ತ ಬೇಡಿಕೊಂಡಳು. ದಣಿಗಳ ಕೈಯಿಂದ ಕೊತ್ತಳಿಗೆ ಕೆಳಗುರುಳಿತು. ಅಲ್ಲಿ ಪುಕ್ಸಟ್ಟೆ ಮಾಡ್ತಾರಂತೆ, ಅದು 3 ವರ್ಷ ಬೇಸಿಗೆವರೆಗೂ ಕೂಡ ಕೆಲಸ ಮಾಡ್ತಾರಂತೆ. ಇದೇ ಒಂದು ಚಾನ್ಸು, ಇದೇ ಒಂದು ಅವಕಾಶ ಅಂತೇಳ್ಬಿಟ್ಟು ಆ ಕೊತ್ತಳಿಗೆ ತೆಂಗಿನ ಮಟ್ಟೆ ತೆಗೆದುಕೊಂಡು ಹೊಡಿತಿದ್ನಲ್ಲ, ಅದನ್ನು ಈಗ ಕೆಳಕ್ಕೆ ಹಾಕಿದ. ಮುಂದಿನ 3 ಬೇಸಿಗೆವರೆಗೆ
ಇದು 2 ಅಂಕದ ಪ್ರಶ್ನೆಗೆ 1 ಅಂಕದ ಪ್ರಶ್ನೆಗೆ ಹೇಳ್ತಾನೆ. ಎಷ್ಟು ಬೇಸಿಗೆವರೆಗೆ ಚಿನ್ನಮ್ಮ ವೆಂಕಪ್ಪಯ್ಯನ ದಣಿಗಳ ತೋಟದಲ್ಲಿ ದುಡಿಬೇಕಾಗಿತ್ತು ಅಂತ ಹೇಳ್ತಾನೆ. 3 ವರ್ಷಗಳು, 3 ಬೇಸಿಗೆಯಿಂದ ಬೇಸಿಗೆ ಹಿಂಗೆ 3 ವರ್ಷಗಳು ಬೇಸಿಗೆವರೆಗೆ ಚಿನ್ನಮ್ಮ ದುಡಿತಕ್ಕೆ ಪಡಿಯಿಲ್ಲ. ಪಡಿ ಅಂದ್ರೇನು? ಕಾಳು ಪಡಿಯಿಲ್ಲ ಎಂಬ ಕರಾರನನ್ವಯ ಗುಡ್ಡ ಬಂದ ಮುಕ್ತನಾದ. ಹೀಗೆ 3 ಬೇಸಿಗೆವರೆಗೆ ನೀವು ದುಡಿಬೇಕು. ಇದನ್ನು ತೀರಿಸಬೇಕು ಅಂದರೆ ಬೆಳ್ಳಿ ಲೋಟದ ಈ ಸಾಲವನ್ನು ತೀರಿಸಬೇಕಂದ್ರೆ 3 ವರ್ಷಗಳ ಬೇಸಿಗೆವರೆಗೆ ನೀವು ದುಡಿದು ತೀರಿಸಬೇಕು ಅಂತಿಬಿಟ್ಟು ಯಾವಾಗ ಒಪ್ಕೊಂಡ್ರು, ಕರಾರು ಅಂದರೆ ಸೈನ್ ಮಾಡಿದರು, ಇಬ್ಬರು ಕೂಡ ಸಹಿ ಹಾಕಿದರು, ನಾವು ತೀರಿಸ್ತೀವಿ ಸ್ವಾಮಿ, ಈ ಬೆಳ್ಳಿ ಲೋಟ ಹಾಕಿಸ್ಬೇಕು, ನನ್ನ ಮಗ ಕಳ್ಕೊಂಬಂದಿದ್ದಾನೆ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಯಾವಾಗ ಕರಾರು ಅಂದರೆ ಮಾತಿಗನುಗುಣವಾಗಿ ಒಪ್ಕೊಂಡಾಗ ಈಗ ಗುಡ್ಡನನ್ನು ಈಗ ದಣಿ ವೆಂಕಪ್ಪಯ್ಯ ಕೈ ಬಿಟ್ಟನಂತೆ. ಹೋಗ್ರಿ ಹಾಳಾಗ್ರಿ ಅಂತೇಳಿ ದಣಿಗಳ ಬೆಳ್ಳಿ ಲೋಟವನ್ನು ಎಂದು ಆ ಬಳೆ ಮಿಂಗಿತ್ತೋ ಅಂದಿನಿಂದ ಚಿನ್ನಮ್ಮ ಒಂಥರ ಹುಚ್ಚಳಾಗಿದ್ದಾಳೆ. ನೋಡಿ, ಫ್ಲಾಶ್ ಬ್ಯಾಕಿಗೆ ಹೋಗಬೇಕು. ಕನಸು ಅಂತ ಕರಿತೀವಿ ನಾವು ಇದನ್ನು. ಅದಕ್ಕಾಗಿ ಹುಚ್ಚಳಾಗಿದ್ದು. ಇಂಥ ದುರ್ಘಟನೆ ನಡೆದಿದ್ದರಿಂದ ಶಾಂಬು ಹೊಳೆಯನ್ನು ಬಾಯಿಗೆ ಬಂದಂಗೆ ಬೈತಾ ಇದ್ವು ಅಂತೇಳಿ ಮೊದಲ ಪ್ಯಾರ, ಈ ಗದ್ಯದ ಮೊದಲ ಪ್ಯಾರದಲ್ಲಿ ನೀವು ಕಂಡುಕೊಂಡಿದ್ರಿ ಹೌದಲ್ಲ. ಅಂದರೆ ಚಿನ್ನಮ್ಮ ಯಾಕೆ ಬೈತಾ ಇದ್ದು ಈ ಹೊಳೆಯನ್ನಂದರೆ, ಈ ಹೊಳೆ ತನ್ನ ಮಗ ಗುಡ್ಡ ತಿಕ್ಕಲಿಕ್ಕೆ ಹೋದಂಥ ಸಂದರ್ಭದಲ್ಲಿ, ಪಾತ್ರೆಗಳನ್ನು ತಿಕ್ಕಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಬೆಳ್ಳಿ ಲೋಟವನ್ನು ಮುಳುಗಿಸ್ಕೊಂಡಿತ್ತು, ಬೆಳ್ಳಿ ಲೋಟವನ್ನು ತನ್ನ ಒಡಲಲ್ಲಿ ಇಟ್ಕೊಂಡಿತ್ತು. ಆದ್ದರಿಂದ ಚಿನ್ನಮ್ಮನಿಗೆ ಬಹಳ ಬೇಸರ ಆಗಿತ್ತು. ಅನ್ಯಾಯ ಕಳತನವನ್ನು ಅಂಥ ಆರೋಪಣೆಯನ್ನು ನಮ್ಮ ಮೇಲೆ ಹೊರಿಸಿಬಿಡ್ತಲ್ಲ ಈ ಶಾಂಬು ಹೊಳೆ ಅಂತೇಳಿ. ಆದ್ದರಿಂದಲೇ ಈ ಚಿನ್ನಮ್ಮ ಯಾವ ಹೊಳೆಯನ್ನು ಬೈತಾ ಇದ್ಲು, ಆ ಒಂದು ಶಾಂಬು ಹೊಳೆಯನ್ನು ಬೈಯುತ್ತಿದ್ದಳು. ಈಗ ಹುಚ್ಚಲಾಗಿದ್ದಾಳೆ. ಈ ಘಟನೆ ನಡೆದು ಇದೀಗ ಇಂದಿಗೆ ನವಮಾಸಗಳು ಉರುಳಿವೆ. 9 ತಿಂಗಳು, ನವಮಾಸ 9 ತಿಂಗಳು ಮುಗಿದೋಗಿದೆ. ಇಂಥ ಇನ್ಸಿಡೆಂಟು, ಇಂಥ ಆಕಸ್ಮಿಕ ಘಟನೆ ನಡೆದು ಆ ಗುಡ್ಡ ಆ ಹೊಳೆಯಲ್ಲಿ ಬೆಳ್ಳಿ ಲೋಟವನ್ನು ಕಳ್ಕೊಂಡು ಈಗ 9 ತಿಂಗಳಾಗಿದೆ. ಬೆಂಕಿ ಉಗುಳ ವೈಶಾಖ ಮಾಸ ಕಾಲಿಟ್ಟಿದೆ. ಈಗ ಮತ್ತೆ ವೈಶಾಖ ಮಾಸ ಬಂದಿದೆ. ಇಲ್ಲಿಂದ ದುಡಿಬೇಕು. ಇನ್ನೆಷ್ಟು ದುಡಿಬೇಕು? ಎಷ್ಟು ವರ್ಷ? 3 ಬೇಸಿಗೆಯಿಂದ ಬೇಸಿಗೆ 3 ವರ್ಷ ದುಡಿಮೆ ಮಾಡಬೇಕು. ಎಲ್ಲಿ? ವೆಂಕಪ್ಪಯ್ಯನ ತೋಟದಲ್ಲಿ ಅಥವಾ ವೆಂಕಪ್ಪಯ್ಯನ ಜಮೀನಲ್ಲಿ. ಇಂಥ ಕರಾರಾಗಿತ್ತು. ಈಗ ನೋಡಿ ಹಿಂಗಾಯಿತು. ಇಂದು ವೈಶಾಖ ಮಾಸದ 3ನೇ ದಿನ. ವೈಶಾಖ ಮಾಸ ಬಂದಿದೆ. 3ನೇ ದಿನದಲ್ಲಿ ವೆಂಕಪ್ಪಯ್ಯ ಕರೆದ, ಬರಲಿ ನಮ್ಮ ಮಕ್ಕಳ್ರ, ಬೆಳ್ಳಿ ಲೋಟವನ್ನು ಕಳೆದಿದ್ರಲ್ಲ, ಈಗ ನಮ್ಮ ತೋಟದಲ್ಲಿ ದುಡಿಮೆ ಮಾಡಿಬರ್ರಿ ಅಂಥೇಳಿ ಇಲ್ಲಿಂದ ಕೆಲಸ ಶುರು ಮಾಡ್ತಾರೆ ಪಾಪ ಆ ದಂಪತಿಗಳು. ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಅಂಚಿನಲ್ಲಿ ಕೂತು ಪಾತ್ರೆ ತಿಕ್ಕುತ್ತಾ ಹೊಳೆಯ ಮಳೆಹಾಳು ಬುದ್ಧಿಯನ್ನು ನಿಂದಿಸುತ್ತಿದ್ದಾಳೆ. ಇಂದಿನ ಘಟನೆ ಗೊತ್ತಾತಲ್ಲ, ಚಿನ್ನಮ್ಮ ಯಾಕೆ ಬೈತಾ ಇದ್ದು? ಈ ಬೆಳ್ಳಿ ಲೋಟವನ್ನು ಇದು ನುಂಗಿತ್ತು ಶಾಂಬು ಹೊಳೆ. ಆದ್ದರಿಂದ ನುಂಗಿತ್ತು ಅಂತಂದ್ರೆ ಅರ್ಥ ಏನು? ಮುಳುಗಿಸ್ಕೊಂಡಿತ್ತು. ಆದ್ದರಿಂದ ಸಿಕ್ಕಾಬಟ್ಲೆ ಬಾಯಿ ಬಂದಂಗೆ ಅವಳು ಕೂಡ ಮುಸುರೆ ಪಾತ್ರೆಗಳನ್ನು ತಿಕ್ಕೊಂಡು ಬೈತಾ ಇದ್ಲು. ಅಷ್ಟರಲ್ಲೇ ದಣಿಗಳು ಕುದುಪನ ಜೊತೆಗೂಡಿ ಬಂದು ಆತನದ ಕೆಲಸ ಕಾರ್ಯಗಳ ಬಗ್ಗೆ ಮಾತೆತ್ತಿದ್ದಾರೆ. ನೋಡಯ್ಯ ಕುದುಪ, ಇಲ್ಲಿಂದ ನೀವು ದುಡಿಬೇಕು ನಮ್ಮ ತೋಟದಲ್ಲಿ. ಎಷ್ಟು 3 ಬೇಸಿಗೆವರೆಗೆ ದುಡಿಮೆ ಮಾಡಬೇಕು. ನೀವೇ ಹೇಳಿದ್ದೀರಾ, ಒಪ್ಕೊಂಡಿದ್ದೀರಾ, ನೀವು ದುಡಿದ್ರೆ ತಾನೇ. ಇನ್ನು ವೈಶಾಖ ಮಾಸ ಬಂತು, ಬರೀ ಇಲ್ಲಿಂದ ಮತ್ತೆ 3 ವರ್ಷಗಳ ಕಾಲ ನೀವು ದುಡಿಮೆ ಮಾಡಬೇಕು ನಮ್ಮ ತೋಟದಲ್ಲಿ ಅಂತೇಳಿ ಈಗ ಕುದುಪನನ್ನು ಮುಂದಿಟ್ಕೊಂಡು ಕೆಲಸ ಕಾರ್ಯಗಳನ್ನು ಅಂದರೆ ತೋಟದಲ್ಲಿ ಎಂತೆಂಥ ಕೆಲಸಗಳನ್ನು ಯಾವ್ಯಾವ ಕೆಲಸ ಮಾಡಬೇಕು ಅಂತೇಳಿ ವೆಂಕಪ್ಪಯ್ಯ ಕುದುಪನಿಗೆ ಒಪ್ಪಿಸ್ತಾ ಇದ್ದಾನೆ. ಕುದುಪನ ಜೊತೆಗೂಡಿ ಬಂದು ಅದೇ ದಿವಸದ ಕೆಲಸ ಕಾರ್ಯಗಳ ಬಗ್ಗೆ ಮಾತೆತ್ತಿದ್ದಾರೆ. ಕುದುಪ ಸೊಂಟದಲ್ಲಿನ ಕರಿದಾರಕ್ಕೆ ಕೋಮಳದ ತುಂಡಂತನ್ನು ಸಿಲುಕಿಸಿ, ಅಂದರೆ ಉಳಿದಾರಕ್ಕೆ ಏನು ಲಂಗೋಟಿಯನ್ನು ಸಿಕ್ಕಾಕ್ಸಿದ್ದಾನೆ ಪಾಪ. ತುಂಡು ಬಟ್ಟೆಯನ್ನು ಹಾಕೊಂಡಿದ್ದಾನೆ, ನಿಂತ್ಕೊಂಡಿದ್ದಾನೆ. ದಣಿಗಳು ಹೇಳೋ ಮಾತನ್ನು ಕೇಳ್ತಾ ಇದ್ದಾನೆ. ದಣಿ ಯಾರು? ವೆಂಕಪ್ಪಯ್ಯ. ಕುದುಪ ಎಲ್ಲವನ್ನು ಕೇಳ್ಕೊಂಡು ನಿಂತ್ಕೊಂಡಿದ್ದಾನೆ. ತಲೆಗೊಂದು ಎಲೆ ವಸ್ತ್ರ ಬಿಗಿಯುತ್ತಾ ದಣಿಗಳಿಂದ ಉದುರುವ ಮಾತುಗಳನ್ನು ಎಕ್ಕಿಕೊಳ್ಳುವ ಭಂಗಿಯಲ್ಲಿ ನಿಂತಿದ್ದಾನೆ. ಸ್ವಾಮಿ, ಏನು ಹೇಳ್ತಾರೆ ಹೇಳ್ರಿ, ನಾವು ಕೇಳ್ತೀವಿ, ನಾವು ಅದಕ್ಕೆ ಭದ್ರಾಗಿರ್ತೀವಿ ಅಂತಬಿಟ್ಟು ಪಾಪ ತಲೆಗೆ ಒಂದು ಎಲೆ ವಸ್ತ್ರ ಎಲೆಯನ್ನು ಹಿಂಗೆ ಸುತ್ತಕೊಂಡಿದ್ದಾನೆ. ಯಾರು? ಪಾಪ ಕುದುಪ. ಆ ದಣಿಗಳು ಹೇಳ್ತಕ್ಕಂಥ ಮಾತಿಗೆ ಎಲ್ಲವೂ ಕೂಡ ಕೇಳ್ತಾ ಇದ್ದಾನೆ. ಎಲ್ಲ ಕೇಳ್ತೀನಿ ಸ್ವಾಮಿ, ಎಲ್ಲ ಮಾಡ್ತೀವಿ ಸ್ವಾಮಿ ಅಂತೇಳಿ ನಿಂತ್ಕೊಂಡಿದ್ದ. ಕಾದು ಬತ್ತಿರುವ ಹೊಳೆಯಿಂದ ಹೂಳೆತ್ತಿ ತಂದು ತೆಂಗಿನ ತೋಟಕ್ಕೆ ಹಾಕಬೇಕೆಂದು ದಣಿಗಳು ಕುದುಪನಿಗೆ ಸೂಚನೆ ನೀಡುತ್ತಿದ್ದರು. ನೋಡಯ್ಯ, ನೀನು ಮತ್ತು ನಿನ್ನ ಹೆಂಡತಿ ಇಬ್ಬರು ಕೂಡ
ಈ ನಮ್ಮ ತೆಂಗಿನ ತೋಟಕ್ಕೆ ತಂದು ಆ ಹೂಳೆತ್ತಿದಂಥ ಮಣ್ಣನ್ನು ತಂದು ಹಾಕಬೇಕು. ಇದು ನಿಮ್ಮ ಕೆಲಸ. ಎಷ್ಟು 3 ಬೇಸಿಗೆವರೆಗೆ ಈ ಕೆಲಸವನ್ನು ನೀವು ಮಾಡಬೇಕು ಅಂತಬಿಟ್ಟು ಕೆಲಸವನ್ನು ಒಪ್ಪಿಸೇ ಬಿಟ್ಟ. ವೈಶಾಖ ಮಾಸದಂದೇ ಕೆಲಸವನ್ನು ಒಪ್ಪಿಸಿದ. ಯಾರಿಗೆ? ಕುದುವ ಮತ್ತು ಚಿನ್ನಮ್ಮನಿಗೆ ಒಪ್ಪಿಸಿದ. ಯಾರು? ವೆಂಕಪ್ಪಯ್ಯ. ದಣಿಗಳ ಮಾತು ಚಿನ್ನಮ್ಮನ ಕಿವಿಗೆ ತಲುಪುತ್ತಿದೆ. ಇನ್ನು ಮುಸುರೆ ತಿಕ್ಕೊಂಡಲ್ಲಿದ್ದಲ್ಲ ಈ ಮಾತು, ದಣಿಗಳ ಈ ಮಾತುಗಳು, ನೀನು ಮತ್ತು ನಿನ್ನ ಹೆಂಡತಿ ಈ ತೆಂಗಿನ ತೋಟಕ್ಕೆ ಈ ಹೊಳೆಯಿಂದ ಹೂಳೆತ್ತಿ ತಂದು ಮಣ್ಣನ್ನು ಹಾಕಬೇಕು ಅಂತ ಯಾವಾಗ ಹೇಳಿದ್ನೋ ಈ ವಿಚಾರ ಚಿನ್ನಮ್ಮನಿಗೂ ಕೂಡ ಕೇಳಿಸಿತು. ಆದರೆ ಅದು ತನಗಲ್ಲ, ತನ್ನ ಕಿವಿಯ ಬೀಲಿನ ಬುಗುಡಿಯ ಎಂಬಂತೆ ತಾನು ದಣಿಗಳ ಮನೆಯ ಮುಸುರೆ ಪಾತ್ರೆಗಳು ತಿಕ್ಕುತ್ತಾ ಹೊಳೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿದ್ದಳು. ಅಲ್ಲ ನೋಡಿ, ಇಂಥ ಕಷ್ಟವನ್ನು ತಂದಿದ್ದು ನಮಗೆ ವೆಂಕಪ್ಪಯ್ಯ ಅಲ್ಲ, ಈ ಶಾಂಭವಿ ಹೊಳೆನೇ. ಯಾಕಂದರೆ ಬೆಳ್ಳಿ ಲೋಟವನ್ನು ಮುಣಿಸ್ಕೊಂಡ ಕಾರಣ ನಾವು 3 ಬೇಸಿಗೆಯ ಕಾಲ ಈ ದಣಿಗಳ ಒಂದು ತೋಟದಲ್ಲಿ ಕೆಲಸ ಮಾಡುವಂಥ ಅನಿವಾರ್ಯತೆ ಬಂದುಬಿಡ್ತಲ್ಲ. ಈ ಆಳದ್ದು ಈ ಶಾಂಭವಿ ಹೊಳೆ ಅಂತಬಿಟ್ಟು ಶಾಂಭವಿ ಹೊಳೆಯನ್ನು ಪಿಸು ಬೈಕಂತಾ ಇದ್ಲು. ಯಾರು? ದಣಿಗಳು. ವೆಂಕಪ್ಪಯ್ಯ ಕುದುಪನಿಗೆ ಈ ಕೆಲಸವನ್ನು ಒಪ್ಪಿಸಿದಾಗ ಪಕ್ಕದಲ್ಲಿದ್ದಂಥ ಕುದುಪನ ಹೆಂಡತಿ ಚಿನ್ನಮ್ಮನೂ ಕೂಡ ಅರ್ಥ ಆಯಿತು. ನಾವು ಸುಮ್ಮನೆ ದುಡಿಬೇಕಂತ ಅನಿವಾರ್ಯತೆ ಉಂಟಾಯ್ತಲ್ಲಪ್ಪ. ಈ ದುಡಿಯುವ ಅನಿವಾರ್ಯತೆ ಯಾರಿಂದ ಆಯಿತು? ಈ ಹೊಳೆಯಿಂದ ಆಯಿತು. ಈ ಹೊಳೆನ ಮುಳಿಸ್ಕೊಂಡ್ಬಿಡ್ತು, ಈ ಹೊಳೆ ನಮಗೆ ಮೋಸ ಮಾಡ್ತು ಅಂತೇಳಿ ಚಿನ್ನಮ್ಮ ತಲೆ ಕೆಡಿಸಿಕೊಳ್ಳುತ್ತಿದ್ದಳು. ಚಿನ್ನಮ್ಮ ಕೊನೆಗೂ ಮುಸುರೆ ಕೆಲಸವನ್ನೆಲ್ಲ ಮುಗಿಸಿ ತನ್ನ ಗುಡಿಸಿನಲ್ಲಿ ಒಣಮೀನು ಚಟ್ನಿಯಲ್ಲಿ ತಂಗಳನ್ನು ಬಂದು ಹೂಳು ಓರುವ ಕೆಲಸದಲ್ಲಿ ತೊಡಗಿಕೊಂಡಳು. ಈ ಚಲಿಕೆಯಿಂದ ತೆಗೆದು ಪುಟ್ಟಿಗೆ ಹಾಕ್ತಾಯಿದ್ದಾನೆ. ಪುಟ್ಟಿಯನ್ನು ನೆತ್ತಿ ಮೇಲೆ ಹೊತ್ಕೊಂಡ್ಬಿಟ್ಟು ಚಿನ್ನಮ್ಮ ತಂದು ಪಾಪ ತೆಂಗಿನ ತೋಟದ ಬುಡಗೆ ತೆಂಗಿನ ಬುಡಕ್ಕೆ ಹಾಕ್ತಿದ್ದಾಳೆ. ನೋಡಿ, ಕುದುಪ ಏನು ಮಾಡೋನು? ಚಲಿಕೆಯಿಂದ ಎತ್ತಿ ಪುಟ್ಟಿಗೆ ಹಾಕೋನು. ಆ ಪುಟ್ಟಿಯನ್ನು ಏನು ಮಾಡೋಳು? ಚಿನ್ನಮ್ಮ ತಲೆ ಮೇಲೆ ಹೊತ್ಕೊಂಡ್ಬಂದು ಎಲ್ಲಿಗೆ ಹಾಕೋಳು? ತೆಂಗಿನ ಬುಡಕ್ಕೆ ಹಾಕೋಳು. ಸುಡುವ ಸೂರ್ಯನಡಿ ಹೂಳೆತ್ತುತ್ತಾ ತಾನು ಕರಡುತ್ತಿರುವಾಗ ತೋಟದ ನೆರಳಲ್ಲಿ ಕುಳಿತು ದಣಿವರು ಕೊಡುವ ಸೂಚನೆಗಳಿಂದ ಚಿನ್ನಮ್ಮನ ಸಿಟ್ಟು ನುರಿಗಿ ಮತ್ತಷ್ಟು ತುಪ್ಪ ಸುರಿದಂತಾಗುತ್ತಿತ್ತು. ಹಂಗಾಕ್ರೋ, ಆ ಬುಡಕ್ಕಾಕ್ರೋ, ಆ ತೆಂಗಿನ ಬುಡಕ್ಕಾಕ್ರೋ, ಈ ತೆಂಗಿನ ಬುಡಕ್ಕಾಕ್ರೋ ಅಂತೇಳಿ ವೆಂಕಪ್ಪಯ್ಯ ಸೂಚನೆ ಕೊಡ್ತಾ ಇದ್ದ. ಹಂಗೆ ಸೂಚನೆ ಕೊಟ್ಟಂಗಲ್ಲ ಈ ಚಿನ್ನಮ್ಮನಿಗೆ ಸಿಟ್ಟು ಬರ್ತಾ ಇತ್ತು. ಸೂರ್ಯನ ಬಿಸಿಲು ಬೇರೆ, ಈ ದಣಿ ವೆಂಕಪ್ಪಯ್ಯ ಹೇಳುವ ಮಾತುಗಳು ಬೇರೆ. ಹಂಗೆ ಬಾ, ಹಿಂಗೆ ಬಾ, ಸರಿಯಾಗಿ ಗೊತ್ತಗ, ಎಲ್ಲ ಸೋರಿಸ್ತಾ ಇದೆಯಲ್ಲ, ಅಲ್ಲಡಿ ಇಲ್ಲಡಿ, ಹಂಗೆ ಜೋರಾಗಿ ಬಾ, ಹಿಂಗೆ ಜೋರಾಗಿ ಬಾ, ಆ ತೆಂಗಿನ ಬುಡಕ್ಕೆ ಹಾಕು, ಈ ತೆಂಗಿನ ಬುಡಕ್ಕೆ ಹಾಕು ಅಂತೇಳಿ ವೆಂಕಪ್ಪಯ್ಯ ಸೂಚನೆ ಕೊಡ್ತಾ ಇದ್ದ. ಅವನು ಎಲ್ಲಿ ಕೂತ್ಕೊಂಡಿದ್ದ? ವೆಂಕಪ್ಪಯ್ಯ ನೆರಳಲ್ಲಿ ಕೂತ್ಕೊಂಡಿದ್ದ. ಇಂಥ ಸಂದರ್ಭದಲ್ಲಿ ಚಿನ್ನಮ್ಮನಿಗೆ ಪಿತ್ತ ನೆತ್ತಿಗೇರಿತು. ಆದರೂ ಕೂಡ ಏನು ಮಾಡಲಿಕ್ಕಾಗಲ್ಲ. ಅದೇನಾ ಬಡವನ ಕೋಪ ದವಡೆಗೆ ಮೂಲ ಅನ್ನೋ ಥರ ತುಪ್ಪ ಸುರಿದಂತಾಯಿತು. ಚಿನ್ನಮ್ಮ ಅಸಹನೆಯಿಂದ ಕನಲುತ್ತಂದರೆ ಬೈಕೊಳ್ಳುತ್ತಾ. ಯಾರನ್ನು ಬೈಕೊಳ್ಳುತ್ತಾ? ವೆಂಕಪ್ಪಯ್ಯ ದಣಿಗಳನ್ನು ಬೈಕೊಳ್ಳುತ್ತಾ. ನನ್ನ ಮಗ 3 ಬೇಸಿಗೆ ಕಾಲ ನಾವು ದುಡಿಬೇಕಂತೆ, ಎಂಥ ದುರ್ಗತಿಕತನ ಬಂತಲ್ಲಪ್ಪ ಅಂತೇಳಿ ಪಾಪ ಆ ಚಿನ್ನಮ್ಮ ಅಸಹನೆಯಿಂದ, ಅಂದರೆ ಒಂದು ರೀತಿಯಲ್ಲಿ ಸಹನೆ ಇಲ್ಲದೆ, ಒಂದು ರೀತಿಯಲ್ಲಿ ಬೇಸರದಿಂದ ಕನಲುತ್ತಾ ಅಂದರೆ ಬೈಕೊಳ್ತಾ ನೆತ್ತಿ ಮೇಲೆ ಬೆಂಕಿ ಉಗುಳುತ್ತಿದ್ದ. ಅಂದರೆ ನೆತ್ತಿ ಮೇಲೆ ಭಯಂಕರವಾದ ಬೆಂಕಿಯಂತಹ ಒಂದು ಬೆಂಕಿ, ಸೂರ್ಯನ ಬೆಂಕಿಯಂತಹ ಬಿಸಿಲು, ಆ ಬೆಂಕಿಯಂತಹ ಬಿಸಿಲಿನಲ್ಲಿ ಪಾಪ ಒದ್ದಾಡ್ತಾ ಇದ್ದರು. ಸೂರ್ಯನನ್ನು ದಣಿಯನ್ನು ಶಪಿಸುತ್ತಾ ಊರುತ್ತಿದ್ದಳು. ಸೂರ್ಯನ ಆಳು ನಮ್ಮ ಒಂದು ಇಷ್ಟೆಲ್ಲ ಬಿಸಿಲು ಕೊಡ್ತಾ ಇದೆ ಈ ಸೂರ್ಯ ಅಂತ. ಜೊತೆಯಲ್ಲಿ ವೆಂಕಪ್ಪಯ್ಯನನ್ನು ಬೈತಾ ಇದ್ದರು. ಪಿಟ ಅಂದ್ಕೊಂಡು. ವೆಂಕಪ್ಪ ಯಾಕೆ ಬೈದದು? ನನ್ನ ಮಗ 3 ವರ್ಷ ನಾವು ದುಡಿಬೇಕು, ಎಂಥ ಅನಿವಾರ್ಯತೆ ಉಂಟಾಗಿದೆ, ಹಿಂಗೆ ಅವನು ಮಾತ್ರ ನೆಳ್ಳ ಕೂತ್ಕೊಂಡು ನಮಗೆ ಹೇಳ್ತಾ ಇದ್ದಾನಲ್ಲ ಅಂತೇಳಿ ಪಾಪ ಈ ಚಿನ್ನಮ್ಮನಿಗೆ ಬೇಸರವಾಗಿತ್ತು. ಕುದುಪ ಹೂಳು ತುಂಬಿ ಕೊಡುತ್ತಿದ್ದ. ಅದೇ ನಾನು ಹೇಳಿದೆ, ಚಲಿಕೆಯಲ್ಲಿ ತುಂಬಿ ಕೊಡ್ತಾ ಇದ್ದ. ಚಿನ್ನಮ್ಮ ಅದನ್ನು ಒತ್ತು ತಂದು ತೆಂಗಿನ ಬುಡಕ್ಕೆ ಎಸೆಯುತ್ತಿದ್ದಳು. ಪಾಪ ಚಿನ್ನಮ್ಮ ಪುಟ್ಟಿಯಲ್ಲಿ ಒತ್ಕೊಂಬಂದು ಆ ತೆಂಗಿನ ಬುಡಗಳಿಗೆ ಎಸೆತಾ ಇದ್ದು. ಇದಿಷ್ಟು ಕೂಡ ಇವತ್ತು ಮಾಡಿರ್ತಕ್ಕಂಥ ಗದ್ಯ ನಿಮಗೆ ಅರ್ಥ ಆಗಿದೆ ಅಂತ ಕಾಣುತ್ತೆ. ಈ ಅರ್ಥ ಮಾಡಿಕೊಂಡು ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ನೀಟಾಗಿ ಗಮನಿಸಿ, ಪ್ರಶ್ನೆ ಉತ್ತರಗಳನ್ನು ಸರಿಯಾಗಿ ನೀವು ಬರೆದು ವರ್ಕ್ ಮಾಡಿ VMC ಕನ್ನಡ ಅಸೈನ್ಮೆಂಟ್ ಗ್ರೂಪ್ಗೆ ಹಾಕಲೇಬೇಕು. ಇನ್ನು ಅದರಲ್ಲೂ ವಿಶೇಷವಾಗಿ ಎಲ್ಲರೂ ಫೋನ್ ಮಾಡ್ತಾಯಿದ್ದೀವಿ, ಹೌದಲ್ಲ? ನಾನು ಅನು ಸಾಬು, ಶಿಲ್ಪ ಮೇಡಮ್ಮರು,
ನೆಕ್ಸ್ಟು ಇನ್ನು KCP ಪ್ರದೀಪ್ ಸರ್ ಎಲ್ಲರೂ ಫೋನ್ ಮಾಡ್ತೀವಿ. ಲ್ಯಾಂಗ್ವೇಜ್ ಏನಿದೆವು 2 ಲ್ಯಾಂಗ್ವೇಜ್ನ ಸರಿಯಾಗಿ ಓದ್ಕೋಬೇಕು. ಬೇರೆ ಓದ್ಕೋಬಾರ್ದು ಅಂತಲ್ಲ, ನಾವು ಹೇಳಿದ ಕೆಲಸ ಮಾಡಬೇಕು. ಓದೋದಲ್ಲ ನಿಮ್ದು ಏನೇ ಇರಲಿ. ಈಗ ಸಂದರ್ಭಗಳು ಎಷ್ಟು ಹಾಕಬೇಕು ಅಂದರೆ ಮುಂದಿನ VMC ಕನ್ನಡ ಅಸೈನ್ಮೆಂಟ್ಗೆ ಇಷ್ಟು ಸಂದರ್ಭಗಳನ್ನು ಹಾಕಬೇಕು. ಒಂದನೇದು ಹಾಕಬೇಕು. ಇಲ್ಲಿದೆ ನೋಡಿ, ಎಲ್ಲಿ ಸಂದರ್ಭ. ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ. ನೀವು ಅಸೈನ್ಮೆಂಟ್ ಗ್ರೂಪ್ಗೆ ಹಾಕೋದು ಎಲ್ಲ ಪ್ರಶ್ನೆಗಳು. 2ನೇದು, ಕಾವಿಗೆ ಕೂತ ಹೆಂಟೆಯಂತೆ ಒಡಲು ಯಾವತ್ತೂ ವ್ಯಗ್ರ ಪ್ರಕ್ಷುಬ್ಧ. 2ನೇದು. 3ನೇದು, ಗದ್ದೆಯಲ್ಲಿ ಬಿತ್ತುವುದನ್ನು ಮರದಿನ್ನಿ ಮೇಲೆ ಬಿತ್ತಿದೆಯಲ್ಲ ಮಾರಾಯ. ಇದು 3ನೇದು. ಆತನ ಈಜಿಗೆ ಮೀನುಗಳೇ ನಾಚಬೇಕು. ನೆಕ್ಸ್ಟ್ 5ನೇದು, ದಣಿಯವರು ಎಂದಾದರೂ ಒಕ್ಕಲ ಮಕ್ಕಳನ್ನು ನಂಬಿದ್ದುಂಟೆ. ನೆಕ್ಸ್ಟು ಇನ್ನು 6ನೇದು, 3 ಬೇಸಿಗೆವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡೆಯಿಲ್ಲ. ಈ 6 ಸಂದರ್ಭಗಳನ್ನು ಹಾಕಬೇಕು. ಇದ್ರ ಜೊತೆಗೆ ದಣಿಯಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? 2ನೇದು, ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು? 3ನೇದು, ಹೊಳೆ ಯಾವುದಕ್ಕೆ ಹೊಂಚು ಹಾಕುತ್ತಿರುತ್ತದೆ? 4ನೇದು, ದಣಿಗಳ ಹೆಸರೇನು? 5ನೇದು, ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದ ಯಾರ ಮೇಲೆ ಹೊರಿಸಲಾಯಿತು? ನೆಕ್ಸ್ಟು 6ನೇದು, ದಣಿ ಎಂದಿಗೂ ಯಾರನ್ನು ನಂಬುವುದಿಲ್ಲ. 7ನೇದು, ದಣಿಗಳು ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದರು? 7 ಕ್ವಶನ್ಸ್, 1 ಅಂಕದವು. ಇನ್ನು 2ನೇದು, ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು? 2 ಅಂಕದವು. 2ನೇದು, ನದಿಯ ಒಡಲು ಯಾವಾಗ ಪ್ರಕ್ಷುಬ್ಧವಾಗಿರುತ್ತದೆ? 3ನೇದು, ದಣಿಗಳು ಹೊಳೆಯನ್ನು ಹೇಗೆ ಮೂದಲಿಸುತ್ತಿದ್ದರು? 4ನೇದು, ಮಳೆಗಾಲದಲ್ಲಿ ಹೊಳೆ ಹೇಗೆ ಕಿರಿಕಿರಿ ಎಬ್ಬಿಸುತ್ತದೆ? 5ನೇದು, ಯಾವ ವಸ್ತುಗಳು ನೀರು ಪಾಲಾದವು? ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಯೋಚಿಸಿದನು? ಅಷ್ಟು ಕ್ವಶನ್ಸು ಹೌದಲ್ಲ. ಈ ಸದ್ಯಕ್ಕೆ ಅಷ್ಟು ಕ್ವಶನ್ಸ ನೀವು ಆನ್ಸರ್ ಬರೆದು ಹೌದಲ್ಲ ಕನ್ನಡ VMC ಗ್ರೂಪ್ ಅದಕ್ಕೆ ಕಳಿಸ್ಬೇಕು. ಮತ್ತು ಫೋನ್ ಮಾಡ್ತಾಯಿರ್ತೀವಿ ಹೌದಾ. ಇಷ್ಟಿರಲಿ, ಮುಂದಿನ ಪೀರಿಯಡು ಉಳಿದದ್ದನ್ನು ನೋಡೋಣ.